ನಾವು ವಾಕ್ಯವನ್ನು ನೋಡೋಣ. ಯಾಕೋಬನು ಬರೆದ ಪತ್ರಿಕೆ 15ನೇ ಅಧ್ಯಾಯ 16ನೇ ವಚನವನ್ನು ನಾವು ಯಾರಾದರೂ ಒಂದು ಸ್ವರವೆತ್ತಿ ಓದ್ಕೊಳ್ಳೋಣ. ಹೊಸ ಒಡಂಬಡಿಕೆಯಲ್ಲಿ ಇದೆ ಸರ್, ಇರಲಿಲ್ಲ ಯಾರಿಗೆ? 15, 16, 5, 16 ಸಾರಿ, 5 ಇದೆಯಲ್ಲ, 5. ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನೀವು ಸ್ವಸ್ಥವಾಗಬೇಕಾದ್ರೆ ಏನ್ ಮಾಡ್ಬೇಕಂತೆ? ಪಾಪಗಳನ್ನ ಅರಿಕೆ ಮಾಡ್ಬೇಕಂತೆ. ಹಲ್ಲೆಲೂಯಾ. ಒಬ್ಬರಿಗೊಬ್ರು ಪ್ರಾರ್ಥಿಸಿಕೊಳ್ಳ್ರಿ ಅಂತ. ಹಲ್ಲೆಲೂಯಾ. ಎಷ್ಟು ಜನರಿಗೆ ಸ್ವಸ್ಥತೆ ಆಗೋದಕ್ಕೆ ಇಷ್ಟ ಇದೆ ಅಂದ್ರೆ ಆರೋಗ್ಯದಲ್ಲಿ ಅಷ್ಟೇ ಅಲ್ಲ, ಸ್ವಸ್ಥತೆ ಅಂದ್ರೆ ಆರೋಗ್ಯದಲ್ಲಿ ಬಂತು, ಹಣಕಾಸಿನ ವಿಷಯದಲ್ಲಿ ಬಂತು, ನಿನ್ನ ಜ್ಞಾನದ ವಿಷಯದಲ್ಲಿ ಬಂತು, ನಿನ್ನ ಆರ್ಥಿಕ ವಿಷಯದಲ್ಲಿ, ಎಲ್ಲ ವಿಷಯದಲ್ಲಿ ಸ್ವಸ್ಥವಾಗಬೇಕಾದ್ರೆ ನೀನೇನ್ ಮಾಡ್ಬೇಕು? ಅಷ್ಟು ಪಾಪ ಅದಕ್ಕೆ ಮಾಡ್ಬೇಕು. ನಾನು ಇವತ್ತು ಈ ವಾಕ್ಯದ ಟಾಪಿಕ್ ಪಾಪದ ಅರಿಕೆ. ಇವತ್ತು ನಿಜವಾಗ್ಲೂ ನಾ ಈ ವಾಕ್ಯ ಯಾರೆಲ್ಲ ಕೇಳ್ಕೊಂಡು ಹೋಗಿ ನೀವು ಯಾರ್ಯಾರಿಗೆಲ್ಲ ಮೋಸ ಮಾಡಿದ್ರಿ, ಸುಳ್ಳು ಹೇಳಿದ್ರಿ, ಯಾರಿಗೆ ತಪ್ಪು ಮಾಡಿದ್ರೆ ಅವ್ರಿಗೆಲ್ಲ ಸ್ವಾರಿ ಕೇಳ್ಬಿಟ್ರೆ ನಿಜವಾಗ್ಲೂ ದೇವರು ನಿಮ್ಮ ಅದನ್ನ ಬಿಡುಗಡೆ ಮಾಡ್ತಾರೆ. ಹಲ್ಲೆಲೂಯಾ. ಯಾಕಂದ್ರೆ ಈಗ ಪಾಪ ಅರಿಕೆ ಇನ್ನೊಂದು ಓದ್ಬಿಡೋಣ. ಯೆಶಾಯ 59:1 ಓದೋಣ. ಯೆಶಾಯ 59:1 ಸಿಕ್ಕರೆ ಯಾರಿಗೂ ಸಿಕ್ಕರು ಓದ್ಬೇಡಿ. 59:1. ಇಗೋ, ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಕೊಟ್ಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವಿಗೊಡಲ್ಲ. ಆದರೆ ನಿಮ್ಮ ಪಾಪ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ. ಓಕೆ ಸಾಕು. ಹಲ್ಲೆಲೂಯಾ. ಏನಂತೆ? ಇಗೋ, ಯೆಹೋವನ ಹಸ್ತ ರಕ್ಷಿಸಲಾರದ ಮೋಟಗೈಯಲ್ಲ, ಆತನ ಕಿವಿ ಕಿವಿಡಲ್ಲ. ಮತ್ತೆ ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ, ನಿಮ್ಮ ಪಾಪಗಳೇ ಆತನ ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ಹಲ್ಲೆಲೂಯಾ. ಏನಂತೆ? ದೇವರ ಹಸ್ತ ಮೋಟುಗೇನ? ಹೌದಾ? ಇಲ್ಲ. ದೇವರ ಕಿವಿ ಏನಾದ್ರು ಕಿವಿಡೈತಾ? ಕಣ್ಣು ಕುರುಡೈತಾ? ಇಲ್ಲ. ಆದ್ರೆ ಆಶೀರ್ವಾದ ಬಂದಿಲ್ಲ. ಯಾಕೆ ಆಶೀರ್ವಾದ ಬಂದಿಲ್ಲ? ಯಾಕೆ ದೇವರ ಪ್ರಾರ್ಥನೆ ಕೇಳ್ತಾ ಇಲ್ಲ? ಯಾಕೆ ನಮಗೆ ಮಕ್ಕಳಾಗ್ತಾ ಇಲ್ಲ? ಯಾಕೆ ನಮಗೆ ಆಶೀರ್ವಾದ ಬರ್ತಾ, ಹಣ ಬರ್ತಾ ಇಲ್ಲ? ಯಾಕೆ ನಮಗೆ ಆರೋಗ್ಯ ಬರ್ತಾ ಇಲ್ಲ? ಯಾಕೆ ಬರ್ತಾ ಇಲ್ಲ? ಇನ್ನ ಪಾಪ ಅದಕ್ಕೆ ಅಡ್ಡಿ ಆಗಿದೆ. ಏನಾಗಿದೆ? ನಿನ್ನ ಶಾಪ, ನಿನ್ನ ಅಪರಾಧ. ಇಲ್ಲಿ ಅಪರಾಧ ಅಂತ ಇದೆಯಲ್ಲ, ಇಲ್ಲ ನೋಡಿ 2ನೇ ವಚನದಲ್ಲಿ ನಿನ್ನ ಅಪರಾಧಗಳೇ ಏನು? ಏನ್ ಅಪರಾಧಗಳು? ಈಗ ಎಕ್ಸಾಂಪಲ್ ನಾನು ಫಸ್ಟ್ ಸಾರಿ ಕೇಳ್ತೇನೆ ಸಭೆಗೆ. ಹಲ್ಲೆಲೂಯಾ. ಹೆಂಗ್ ಸಾರಿ ಕೇಳ್ತೇನೆ ಅಂದ್ರೆ, ಯೇಸು ಸ್ವಾಮಿನೇ ಶಿಷ್ಯರ ಕಾಲ ಹಿಡಿದ. ಹೌದಾ? ಹಿಡಿದೋ ಇಲ್ವೋ? ಎಲ್ಲರೂ ಕೇಳ್ರಿ. ನಾನು ಹೇಳ್ದೆ ಹೂ ಅಂದ್ರೆ ಹೂ ಅಂದ್ರೆ, ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಮಾತಾಡ್ಬೇಕು. ಯೇಸು ಸ್ವಾಮಿ ಶಿಷ್ಯರ ಪಾದ ತೊಳೆದ್ನೋ ಇಲ್ವೋ? ತೊಳೆದ ಅಂದ್ರೆ ಕಾಲ ಹಿಡ್ದ. ಹೌದಾ? ನಾನು ಹಿಡಿಯೋದ್ರಿಂದ ತಪ್ಪಾಯ್ತಾ? ನಾನು ನಿಮ್ ಪಾದ ಹಿಡಿತೀನಿ. ಹಲ್ಲೆಲೂಯಾ. ನಾನು ಒಂದೇನಂದ್ರೆ, ನನ್ನಿಂದ, ನನ್ನ ಹೆಂಡತಿಯಿಂದ, ನನ್ನ ಫ್ಯಾಮಿಲಿಯಿಂದ ನಿಮಗೆ ಯಾರಿಗಾದ್ರೂ ನೋವು ಆಗಿದ್ರೆ, ಹರ್ಟ್ ಆಗಿದ್ರೆ, ಮೋಸ ಆಗಿದ್ರೆ ದಯಮಾಡಿ ನಿಮ್ ಕಾಲಿಗೆ ಕೇಳ್ಕೊಳ್ತೀನಿ, ಕ್ಷಮಿಸ್ರಿ. ಹಲ್ಲೆಲೂಯಾ. ನಾನು ಫಸ್ಟ್ ಯೇಸು ಸ್ವಾಮಿಗೆ ನಾನು ಹೇಳ್ತೇನೆ. ಹಲ್ಲೆಲೂಯಾ. ದಯಮಾಡಿ ನನಗೆ ನೀವು ಕ್ಷಮಿಸ್ಬೇಕು. ಎಷ್ಟು ಜನ ಕ್ಷಮಿಸ್ತೀರಿ? ಕೈ ಎತ್ತಿ. ಯಾರು ಕ್ಷಮಿಸಲ್ಲ? ನಮ್ಮಿಂದ ನಿಮ್ಗೆ ಹರ್ಟ್ ಆಗಿದೆಯಾ? ಕೆಲವು ಸಾರಿ ಹರ್ಟ್ ಆಗಿರ್ಬೋದು. ಬಟ್ ನಾನು ನಿಮಗೆ ಯಾವ ರೀತಿ
ಯೇಸು ಸ್ವಾಮಿ ಯಾವ ರೀತಿ ಕಾಲಿಡನು ಅದೇ ರೀತಿ ನಾನು ನಿಮ್ಗೆ ಖಂಡಿತವಾಗಿ ಕಾಲಿಡಲು ಸ್ವಾಮಿ ಕೇಳ್ತೀನಿ. ನಿಮ್ಮಿಂದ ಯಾರಿಗಾದ್ರೂ ಮೋಸ ಆಗಿದ್ರೆ, ನಿಮ್ಮಿಂದ ಯಾರಿಗಾದ್ರೂ ಹರ್ಟ್ ಆಗಿದ್ರೆ, ಅಂದ್ರೆ ಇಲ್ಲಿ ಬೈಬಲ್ ಹೇಳ್ತದೆ ನಿನ್ನ ಅಪರಾಧಗಳು ನಿನ್ನ ಆಶೀರ್ವಾದಕ್ಕೆ ಅಡ್ಡಿಯಾಗಿದೆ, ನಿನ್ನ ಪಾಪಗಳು ನಿನ್ನ ಬಿಡುಗಡೆ ಗಟ್ಟಿಯಾಗಿದೆ. ನೀನು ಅರಿಕೆ ಮಾಡಿದೆ. ಈಗ ಎಕ್ಸಾಂಪಲ್ ಕೇಳ್ರಿ, ಅಲ್ಲೂಯ್ಯ. ಈಗ ಕೇಳ್ರಿ, ಎಲ್ಲರೂ ಕೇಳ್ರಿ, ದಯಮಾಡಿ ಈಗ ಲಕ್ಷ್ಯ ಕೊಟ್ಟು ಕೇಳಬೇಕು. ಈಗ ನೀನು ಹುಟ್ಟಬೇಕಾದ್ರೆ ಕೇಳ್ರಿ, ನೀನು ಹುಟ್ಟಬೇಕಾದ್ರೆ ಇಂಥ ಹೊಟ್ಟೆಯಲ್ಲಿ ಹುಡ್ತೀನಂತ ಬರೆಸ್ಕೊಂಡು ಬಂದಿದ್ದ? ಇಂಥ ಆಸ್ಪತ್ರೆಯಲ್ಲಿ ಹುಡ್ತೀನಂತ ಬರೆಸ್ಕೊಂಡು ಬಂದಿದ್ಯಾ? ಇಲ್ಲ ಇಂಥ ತಂದೆ ಹುಡ್ತೀನಂತ ಬರೆಸ್ಕೊಂಡು ಬಂದಿದ್ಯಾ? ಇಲ್ಲ ತಾನೆ. ಇಂಥ ಸ್ಕೂಲಿಗೆ ಹಾಕಪ್ಪ ಅಂತ ಹೇಳಿ ಅಪ್ಪ ಅಮ್ಮ ಹೇಳಿದ್ಯಾ? ಇಲ್ಲ. ಇಂಥ ಮನೆ ಅಂತ ನೀನು ಇದು ಮಾಡ್ಕೊಂಡಿದ್ಯಾ? ನಿಮ್ಮ ಅಪ್ಪ ಅಮ್ಮ ಎಂತ ಮನೆ ಕಟ್ಟಿದ್ರು ಅದೇ ಮನೆಯಲ್ಲಿ ಬೆಳೆದೆ, ಅದೇ ಸ್ಕೂಲಲ್ಲಿ ಓದ್ದೆ, ಅದೇ ಬಟ್ಟೆ ಹಾಕೊಂಡೆ, ಅವ್ರು ಕೊಡ್ಸಿದ ಚಪ್ಪಲಿನೇ ಹಾಕೊಂಡೆ, ಎಲ್ಲದೂ ನಿನ್ನ ತಂದೆ ಅಂತೇನೆ ನಡ್ಕೊಂಡು ಬಂದಿದ್ಯಾ. ಬಟ್ ಈಗ ನನ್ನ ಇಷ್ಟದಂತೆಯೇ ನಾನು ನಡಿಬೇಕಂತ ನೀನು ಆಲೋಚನೆ ಮಾಡ್ತೀನಿ. ಹೌದಾ? ಅಂದ್ರೆ ಇದುವರೆಗೂ ನಿಮ್ಮ ಅಪ್ಪ ಅಮ್ಮ ಹೇಳ್ದೆ ಕೇಳ್ಕೊಂಡು ಬಂದ ನೀನು ಈಗ ವಯಸ್ಸಿಗೆ ಬಂದ ಮೇಲೆ ಮಾತ್ರ ನನ್ನ ನಿರ್ಧಾರ, ನಾನ್ ನೋಡಿದ ಹುಡುಗಿನೇ ಮದುವೆ ಆಗ್ಬೇಕು, ನಾನ್ ನೋಡಿದ್ದು ಬಟ್ಟೆನೆ ತಗೋಬೇಕು, ನನಗಿಷ್ಟ ಆಗಿದ್ದು ತಗೋಬೇಕು ಅಂತ ನೀನ್ ಯಾಕೆ ಡಿಸೈಡ್ ಮಾಡ್ತೀಯ? ಅಲ್ಲೂಯ್ಯ. ಯಾಕೆ ಹೇಳ್ತಿದಂದ್ರೆ ಈಗ ಆಲ್ಮೋಸ್ಟ್ ಇವತ್ತು ಯೌವನಸ್ಥರು ಏನ್ ಮಾಡ್ತಾ ಇದಾರೆ, ಕರೆಕ್ಟ್ ಆಗಿ ಬೆಳ್ಕೊಂಡು ಬರ್ತಾರೆ. ಆದ್ರೆ ಹುಡುಗಿ ಮದುವೆ ವಿಷಯದಲ್ಲಿ ಬಂದಾಗ ಇಷ್ಟಪಟ್ಟಿದ ಹುಡುಗಿನೇ ಬೇಕು, ಇಷ್ಟಪಟ್ಟಿದ ಹುಡುಗನೇ ಬೇಕು. ಹೌದಾ? ನಾವೊಂದು ಹೇಳ್ತೇನೆ, ನೀನ್ ಇಷ್ಟಪಟ್ಟಿದ್ದು ಹುಡುಗಿ ಮಾಡ್ಕೊಂಡ್ರೆ ಅವಳು ದೇವತೆಯಾಗಿ ಬರೋದಿಲ್ಲ. ಏನಾಗಿ ಬರ್ತಾಳೆ? ದೆವ್ವ ಆಗಿ ಬರ್ತಾಳೆ. ಏನಾಗಿ ಬರ್ತಾಳೆ? ನೀನ್ ಇಷ್ಟಪಟ್ಟಂದು ಮಾಡ್ಕೊ ಬಂದ್ರೆ ಅವಳು ದೇವತೆ ಬರೋದಿಲ್ಲ, ಅವಳು ದೆವ್ವ ಆಗಿ. ನಿನ್ನ ಇಷ್ಟನ ಒಳ್ಳೇದಾ ಇಲ್ಲ ದೇವ ಇಷ್ಟ ಒಳ್ಳೇದಾ? ದೇವರ ಇಷ್ಟದಂತೆ ನೀನ್ ಮಾಡೋದಾದ್ರೆ ನಿನ್ ಲೈಫ್ ಸುಖವಾಗಿ 3 ವರ್ಷ ಬದುಕ್ತೀಯ. ಯಾಕಂದ್ರೆ ದೇವರ ಚಿತ್ತ ನಮ್ಮ ಜೀವನದಲ್ಲಿ ಬೇಕು. ಅದಕ್ಕೆ ದೇವರು ಏನಂತ, ನಿನ್ನ ಅಪರಾಧಗಳು, ಇವತ್ತು ನೀನ್ ಚರ್ಚಿಗೆ ಬರ್ತಾ ಇದೆಯಾ, ಪ್ರೇಯರ್ ಮಾಡ್ತಾ ಇದೆಯಾ, ಬೈಬಲ್ ಓದ್ತಾ ಎಲ್ಲ ಮಾಡ್ತಾ ಇದೆಯಾ, ಬಟ್ ದೇವರ ಚಿತ್ತದಲ್ಲಿ ನಡೀತಾ ಇಲ್ಲ, ದೇವರ ವಿರೋಧವಾಗಿನೇ ನಡೀತಾ ಇದೆಯಾ. ಎಕ್ಸಾಂಪಲ್ ನಾನೇನು ಯಾರಿಗೂ ಹೇಳಿದೆ, ಬಾಬಾ ಏನಂದ್ರೆ ಈಗ ನಾನು ಇವ್ರಿಗೆ ಹೇಳ್ತೀನಿ ಅಂತ ಎಕ್ಸಾಂಪಲ್ ಕೊಡ್ತೀನಿ. ಇವನು ಒಬ್ಬ ನನ್ಗೆ ಆತ್ಮಿಕ ಮಗ ಅಂತ ಆತ್ಮಿಕ ಮಗನೇ ಅದು. ಆದ್ರೆ ಇವನಿಗೆ ನಾನು ಏನ್ ಮಾಡ್ತೀನಿ, ಓದಿಸ್ತೀನಿ. ಹೌದಾ? ಓದಿಸ್ತೀನಿ. ಅವನ SSLC ಓದ್ತಾನೆ, PUC ಓದ್ತಾನೆ, ಚೆನ್ನಾಗಿ ಓದ್ತಾನೆ. ಆದ್ರೆ ನಾನು ಊರು ತುಂಬಾ ಎಲ್ಲ, ನನ್ನ ಮಗ ಡಾಕ್ಟರ್ ಆಗ್ತಾನೆ, ಅವ್ನು ಊರು ತುಂಬಾ ಎಲ್ಲ ಸೇವೆ ಮಾಡ್ತಾನೆ, ಉಚಿತವಾಗಿ ಬಡವರಿಗೆ ಸಹಾಯ ಮಾಡ್ತಾನೆ, ಊರು ತುಂಬಾ ನಮ್ಮ ಮನೆಯವರಿಗೆ ಎಲ್ಲರಿಗೂ ಹೇಳ್ಕೊಂಡ್ಬಿಡ್ತೀನಿ. ಹೌದಾ? ಇವನು ಏನೋ ಇನ್ನೊಂದು ಇಂಜಿನಿಯರ್ ಆಗಿ ತಿಂಗಳ ₹1,00,000 ದುಡಿತಾನೆ. ಅವ್ನು ತಿಂಗಳ ₹1,00,000 ತಂದು ನನಗೆ ಕೊಟ್ರೆ ನಾನು ಒಪ್ಕೊಳ್ತೇನಾ? ಒಪ್ಕೊಳ್ತೇನೆ? ಈಗ ಮಾತಾಡ್ರಿ. ಒಪ್ಕೊಳ್ತೇನಾ? ಒಪ್ಕೊಳ್ಳೋದು ಯಾಕೆ ಒಪ್ಕೊಳ್ಳೋದಿಲ್ಲ? ನನ್ನ ಆಸೆ ಅದಲ್ಲ. ತಂದೆ ಆಸೆ ನೀನ್ ಇಂಜಿನಿಯರ್ ಆಗಿ ಲಕ್ಷ ಎಲ್ಲ ಕೋಟಿ ದುಡಿದ್ರು ನನ್ನದು ಆಸೆ ಅಲ್ಲ. ನನ್ನ ಆಸೆ ಏನು, ನೀನ್ ಡಾಕ್ಟರ್ ಆಗ್ಬೇಕು, ನನ್ನ ಊರಲ್ಲಿ ಎಲ್ಲರಿಗೂ ನೀನ್ ಸಹಾಯ ಮಾಡ್ಬೇಕು ಅನ್ನೋದು ನನ್ನ ಆಸೆ. ನಾನು ಲಕ್ಷ ಅಲ್ಲ 10 ಲಕ್ಷ ತಂದು ಕೊಟ್ರು ನಿನ್ ದುಡ್ಡು ನನ್ಗೆ ಬೇಡ, ನೀನ್ ಹಾಳಾಗೋಗಂತ ನಾನು ಹೋಯ್ತೇನೆ. ಹೌದಾ? ಇವತ್ತು ಕಾರಣ, ಇವತ್ತು ನಾವು ಕೂಡ ಇದೇ ಹಂತದಲ್ಲಿ ಇದೆ. ಇವತ್ತು ಹಂತ ಏನಂದ್ರೆ ದೇವರ ಚಿತ್ತ ಒಂದಿದೆ, ನಾವು ಮಾಡ್ತಿರೋದೇ ಒಂದಾಗ್ತಾ ಇದೆ. ಅಲ್ಲೂಯ್ಯ. ಹೌದಾ? ನಿನ್ನ ಪಾಪಗಳು ನಿನಗೆ ಅಡ್ಡಿಯಾಗಿದ್ದಾವೆ, ನಿನ್ನ ಆಶೀರ್ವಾದಕ್ಕೆ, ನಿನ್ನ ಅಭಿವೃದ್ಧಿಗೆ, ನಿನ್ನ ಆರೋಗ್ಯ ವಾಸಿ ಆಗ್ತಿರೋ ಕಾರಣ ನಿನ್ನ ಪಾಪಗಳು. ಯಾವಾಗಾದ್ರೂ ಅನಿಕೆ ಮಾಡಿದ್ಯಾ, ದೇವ್ರೆ ನಾನು ನನ್ನ ಹೆಂಡತಿಗೆ ತುಂಬಾ ನೋಯಿಸಿದೆ, ಕ್ಷಮಿಸು ಅಂತ ಕೇಳಿದ್ಯಾ? ನನ್ನ ಗಂಡಗೆ ತುಂಬಾ ನೋಯಿಸಿದೆ, ಕ್ಷಮಿಸು ಅಂತ ಕೇಳಿದ್ಯಾ? ಇಲ್ಲ.
ಇಲ್ಲ ನಿಮ್ಮ ಮನೆಯವರಿಗೆ ತುಂಬಾ ನಾನು ನೋವು ಪಡಿಸಿದ್ದೀನಿ ದೇವರಿಗೆ, ಅದನ್ನ ಕ್ಷಮೆ ಕೇಳಿದ್ರೆ ಎಲ್ಲರೂ? ಇಲ್ಲ ದೇವರೇ ನಾನು ತುಂಬಾ ಕೆಟ್ಟ ಮಾತನಾಡಿದ್ದೇನೆ ಕ್ಷಮಿಸುತ್ತ ಕೇಳಿದ್ಯಾ? ಇಲ್ಲ. ಕೆಟ್ಟ ಮಾತು ಕಿವಿ ಕೇಳಿದ್ದೇನೆ, ಮತ್ತೇನು ನಾವು ತುಂಬಾ ಕೋಪ ಮಾಡಿ ಇರೋದಾಗಿ ಪಾಪ ಮಾಡಿದ್ದೇವೆ ಕ್ಷಮಿಸುತ್ತ ಕೇಳಿದೇವಾ? ಇಲ್ಲ. ನಾನೇ ಕ್ಷಮೆ ಕೇಳಲಿ? ನಾನೇ ಕೊಡ್ತಾ ಹೋಗಿ ನಿಲ್ಬೇಕು? ಅಲ್ಲೂಯ್ಯ. ಸರ್, ನೀನ್ ದೇವರ ಚಿತ್ತದಂತೆ ನಡೆಯದೆ ದೇವರ ಮುಂದೆ ಕ್ಷಮೆ ಕೇಳದೆ ಹೋದ್ರೆ ನಿನ್ ಜೀವನದಲ್ಲಿ ನಿನ್ ಬೇರೆ ಬರಕ್ ಆಗೋದಿಲ್ಲ. ಅಲ್ಲೂಯ್ಯ. ದೇವರ ಚಿತ್ತದಂತೆ ಯೇಸು ಹೇಳಿದ್ರು. ಇವರೆಲ್ಲ ನನಗೆ ಅಲ್ಲಿ ಹೇಳಿದ ಶಿಷ್ಯರು, ನಿನ್ನ ಅಕ್ಕ, ನಿನ್ನ ತಂದೆ, ನಿನ್ನ ತಾಯಿ ಅಂತಂದ್ರೆ ಬಂದಿದಾರಂತ. ಆದ್ರೆ ಅವರು ಯೇಸು ಹೇಳಿದ್ರು, ನನ್ನ ತಂದೆ ಅವರಲ್ಲ, ದೇವರ ವಾಕ್ಯದಂತೆ ತಂದೆ ಚಿತ್ತದಂತೆ ನಡೆಯೋನೇ ನನಗೆ ಅಣ್ಣನೋ ತಮ್ಮನೋ ತಾಯಿನೂ ಆಗ್ಬೇಕಂದ್ರು. ಹಾಲೆಲೂಯ. ಇವತ್ತು ನೀವು ಯಾರೆಲ್ಲ ದೇವರ ಚಿತ್ತ ನೆರವೇರಿಸ್ತಿಲ್ವೋ ಅವರು ಖಂಡಿತವಾಗಲೂ ಮುಂದೆ ಬರೋಕ್ಕೆ ಆಗೋದಿಲ್ಲ. ನಾನು ಮೊನ್ನೆ ನಮ್ಮ ಒಬ್ಬ ಸೇವಕರಿಗೆ ಬಹಳ ನೋವು ಪಡಿಸ್ಬಿಟ್ಟಿದ್ದೆ. ನಾನು ಫಸ್ಟ್ ಸ್ಟಾರ್ಟಿಂಗಿಗೆ ಬಹಳ ನೋವು ಪಡಿಸ್ಬಿಟ್ಟಿದ್ದೆ. ಅವರಿಗೆ ನಾನು ಫೋನ್ ಮಾಡಿದೆ ಸಡನ್ ಆಗಿ, ನನಗೆ ವಾಕ್ಯ ಸಿಕ್ಕ ಮೇಲೆ. ನನಗೆ ಅಷ್ಟು ಐಡಿಯಾ ಇರಲಿಲ್ಲ. ಯಾವಾಗ ನಮ್ಮ ತಪ್ಪು ಒಪ್ಪಿಕೊಳ್ತೇವೋ, ಇಲ್ಲಿ ಎಲ್ಲೋ ಒಂದು ಕೀರ್ತನೆ ಇದೆ ನೋಡ್ರಿ, ಜ್ಞಾನೋಕ್ತಿ 28 ಓದ್ರಿ, 28:13. ನಿಜವಾಗ್ಲೂ ಇವತ್ತು ನೀವು ಬಹಳ ಬ್ಲೆಸ್ಸಿಂಗ್ ಆಗಿ ಹೋಗ್ತೀರಿ. ನಿಜವಾಗ್ಲೂ ಹೇಳ್ತಿದ್ದೆ ನಾನು, ಬಹಳ ದೊಡ್ಡ ಅಭಿಷೇಕ ಹೊಂದ್ಕೊಂಡು ಹೋಗ್ತೀರಿ ಇವತ್ತು. ಜ್ಞಾನೋಕ್ತಿ 28:13 ಓದ್ರಿ ಏನಾದ್ರು. ಏನಂತೆ? ಜ್ಞಾನೋಕ್ತಿ 28:13 ಹೇಳುತ್ತೆ, ದೋಷಗಳನ್ನು ಒಪ್ಪಿಕೊಳ್ಳುವವನಿಗೆ ಶುಭವಾಗುವುದಿಲ್ಲ. ಹಲ್ಲೆಲೂಯ. ದೋಷಗಳನ್ನ ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟುಬಿಡುವವನಿಗೆ ಕರುಣೆ ದೊರೆಯುವುದು. ಹಲ್ಲೆಲೂಯ. ಇಲ್ಲಿ ಸಭೆಯಲ್ಲಿ ಎಷ್ಟು ಜನರಿಗೆ ನೀವು ನೋವು ಪಡಿಸಿದ್ದೀರಿ? ಎಷ್ಟು ಜನರಿಗೆ ನೋವು ಪಡಿಸಿದ್ದೀರಿ? ಯಾರು ನೋವು ಪಡಿಸಿಲ್ಲ? ನಿಮ್ಮ ಅಪ್ಪ ಅಮ್ಮ ನೋವು ಪಡಿಸಿಲ್ಲ? ನೀವು ಕ್ಷಮೆ ಕೇಳಂಗಿಲ್ಲ. ಹಾಗಾದ್ರೆ ನಿಮ್ಮ ಅಪ್ಪ ಅಮ್ಮ ಕ್ಷಮಿಸ್ಬಿಡ್ತಾರ ನಿಮ್ಮನ್ನ? ಎಷ್ಟು ಜನ ನಾನು ಕ್ಷಮಿಸ್ಬೇಕು, ನಾನು ಕ್ಷಮೆ ಕೇಳ್ಬೇಕಂತ ಎಷ್ಟು ಜನ ಮನಸ್ಸಿಗೆ ಬರ್ತಾ ಇದೆ? ನಾನು ಒಂದ್ ಹೇಳ್ತೀನಿ, ನೀನ್ ಎಲ್ಲಿವರೆಗೂ ನಿಮ್ಮ ಅಪ್ಪ ಅಮ್ಮ ಹೋದ ಕ್ಷಮೆ ಕೇಳೋದಿಲ್ವೋ ಅಲ್ಲಿವರೆಗೂ ನಿಮ್ ಕ್ಷಮೆ ಇಲ್ಲ ಅಂತ ತಿಳ್ಕೊಳ್ರಿ. ಎಲ್ಲಿವರೆಗೂ ಅವ್ರ ಅಪ್ಪ ಅಮ್ಮ ಸಮಾಧಾನ ಕೊಡೋದೇ ಇಲ್ಲ. ಯಾವಾಗ ಅಪ್ಪ ಅಮ್ಮ ನನ್ನ ತಪ್ಪಾಯ್ತು, ಬಹಳ ನೋವು ಪಡಿಸ್ಬಿಟ್ಟಿದೆ, ನಾವು ಕ್ಷಮಿಸು ಅಂತ ಕೇಳ್ತಿರೋ, ಅವಾಗ ಮಗಳೇ ಎಲ್ಲ ಇರೋದೆ, ನೀನ್ 100 ವರ್ಷ ಚೆನ್ನಾಗಿರುವಂತ ಅವ್ರು ಹಲಿಸ್ತಾರೆ. ಹಾಲೆಲೂಯ. ಇದಕ್ಕಿಂತ ದೊಡ್ಡ ಆಶೀರ್ವಾದ ಬೇಕಾ ನಿನಗೆ? ಇದಕ್ಕಿಂತ ದೊಡ್ಡ ಆಶೀರ್ವಾದ ಬೇಕಾ ನಿನಗೆ? ಹಾಲೆಲೂಯ. ಒಬ್ಬ ವ್ಯಕ್ತಿ ಹತ್ರ ಹೋಗಿ ಕ್ಷಮೆ ಕೇಳಿದ್ರೆ ಇಲ್ಲಿ ಹೋಗುವಂತ ನಾವು, ಹೌದಾ? ಚೆನ್ನಾಗಿರುವ ಮನೆ ಅವ್ರು ಏನ್ ಕೊಡ್ತಿದ್ರು ಪರವಾಗಿಲ್ಲ, ಹರಿಸ್ತಾರಲ್ಲ, ಅದು ಬಹಳ ಮುಖ್ಯ ಮನುಷ್ಯನಿಗೆ. ಹಾಲೆಲೂಯ. ಎಷ್ಟೋ ಜನ ಇವತ್ತು ನಮಗೂ ಕೂಡ ನೋವು ಪಡಿಸಿರೋದಿದ್ದಾರೆ. ಬಹಳ ಜನ ನಮಗೆ ಈ ಸಭೆಯಲ್ಲಿ ಇದ್ದಾರೆ, ಹೊರಗಡೆ ಸಭೆಯಲ್ಲಿ ಇದ್ದಾರೆ. ಬಟ್ ಒಂದ್ ಹೇಳ್ತೀನಿ, ಕ್ಷಮೆ ನಾನು ಕೂಡ ನಮ್ಮ ಪಾಸ್ಟಿಗೆ ನಾನು ಕ್ಷಮೆ ಕೇಳಿದೆ ಮೊನ್ನೆ ಫೋನ್ ಮಾಡಿ. ಹಾಲೆಲೂಯ. ದಯವಿಟ್ಟು ಕ್ಷಮಿಸಿ, ನನ್ನಿಂದ ಏನೋ ನೋವಾಗಿದೆ ಅಂತ. ಹಾಲೆಲೂಯ. ದಯವಿಟ್ಟು ಕ್ಷಮಿಸಿ ಅಂತ ಫೋನ್ ಮಾಡಿ ನಾನು ಇದು ಮಾಡ್ಕೊಂಡೆ. ಯಾಕಂದ್ರೆ ದಾರಿ ತಪ್ಪಿ ಹೋದ ಮಗ ಏನ್ ಮಾಡ್ದ? ಬಂದ ತಂದೆ ಹತ್ರ ಕ್ಷಮೆ ಕೇಳ್ದ. ಹೌದಾ? ಯಾವ ತಂದೆ ಹತ್ರ? ಪರಲೋಕ ತಂದೆ ಹತ್ರನು ಕ್ಷಮೆ ಕೇಳ್ದ. ಎಂತ ತಂದೆ ಹತ್ರನು ಕೇಳ್ತಾನೆ ಇಲ್ರಿ? ಕೇಳಲ್ವಾ? ಕೇಳಿದ್ರು. ಅದಕ್ಕೆ ಅವನಿಗೆ ಆಶೀರ್ವಾದ ಬಂತು. ಇವತ್ತು ನೀನು ನಾನು ತಪ್ಪೇ ಮಾಡಿಲ್ಲ, ನಾವ್ ಹೆಂಗ್ ಗೊತ್ತಾ? ಒಪ್ಕೊಳಂಗಿಲ್ಲ ನಾವು. ಇವತ್ತು ಒಪ್ಕೊಳ್ತಿರೋದಕ್ಕೆ ನಮ್ಮ ಪರಿಸ್ಥಿತಿ ಹಿಂಗಿರೋದು. ಯಾವ ಬ್ಲೆಸ್ಮೆಂಟ್ ಬರ್ತಾ ಇಲ್ಲ. ಮೊನ್ನೆ ಒಬ್ಬ ಪಾಸ್ಟ್ ಹೇಳ್ತಾ ಇದ್ರು, ನಾನು ಒಂದು ಇದಕ್ಕೆ ಹೋಗಿದ್ದೆ, ಅಲ್ಲಿ ಹೇಳ್ತಾ ಇದ್ರು, ಅವರು ಸ್ಟೀಲ್ ಬಿಸ್ನೆಸ್ ಸ್ಟೀಲ್ ಇದು ಮಾಡ್ತಾರಲ್ಲ, ಏನಂದ್ರೆ ಟಜೂರಿ ಅವೆಲ್ಲ ಮಾಡ್ತಾರಲ್ಲ, ದೊಡ್ಡ ಒಂದು ಬಿಸ್ನೆಸ್ ಇರ್ತದೆ ಅವ್ರದ್ದು.
ಅದು ಸೇವಕರು ಹೇಳಿದ್ರು, ಇಲ್ಲ ನಾನು ಹೀಗೆಲ್ಲ ತಪ್ಪು ಮಾಡ್ತಾ ಇದ್ದೆ, ಪಾಸ್ಟ್ರಿಗೆ ಅವನು ಇವನು ಹೋಗು ಬಾರೋ ಅಂತಿದ್ವಿ, ಆದ್ರೆ ನನಗೆ ಈ ರೀತಿ ಪಶ್ಚಾತ್ತಾಪ ಆದ್ಮೇಲೆ ನಾನು ನಿಜವಾಗ್ಲೂ ಕ್ಷಮೆ ಕೇಳಿದ ಮೇಲೆ ಇವತ್ತು ತುಂಬಾ ಚೆನ್ನಾಗಿದ್ದೀವಿ ಅಂತ ಅಲ್ಲಲ್ಲೂಯ್ಯ. ಬಟ್ ಯಾಕಂದ್ರೆ ಮನುಷ್ಯರು ನಂಬೇಡ್ರಿ, ನಿನ್ನ ಪಾಪಗಳೇ ನಿನಗೆ ಅಪರಾಧಗಳೇ, ನಿನ್ನ ದ್ರೋಹಗಳೇ ನಿನ್ನ ಆಶೀರ್ವಾದಕ್ಕೆ ಅಡ್ಡಿಯಾಗಿದೆ ಅಂತ ಬೈಬಲ್ ಕ್ಲಿಯರ್ ಆಗಿ ನಮ್ಮ ಮುಂದೆ ತಿಳಿಸ್ತಾ ಇದೆ. ಅಲ್ಲೆಲ್ಲೂಯ್ಯ. ಎಷ್ಟು ಜನ ನಂಬ್ತೀರಿ ಇವತ್ತು ನಿಜವಾಗ್ಲೂ ಪಾಸ್ಟರ್ ನಮ್ಮ ಕಣ್ಣು ತೆರೆದಿದೆ, ನಾವು ಖಂಡಿತ ಯಾರ್ಯಾರಿಗೆಲ್ಲ ನಾವು ಮೋಸ ಮಾಡಿದೆಯೋ, ಅನ್ಯಾಯ ಮಾಡಿದೆಯೋ, ನೋವು ಮಾಡಿದೆಯೋ ಎಲ್ಲರಿಗೂ ಕ್ಷಮೆ ಕೇಳ್ತೀವಿ ಅಂತ ಎಷ್ಟು ಜನ ಒಪ್ಕೊಳ್ತೀವಿ. ನೀವು ಕೇಳಿ ನೋಡ್ರಿ, ಬೇಕಾದ್ರೆ ನೀವು ಮುಂದಿನ ವಾರ ಬರ್ತಿರಲ್ಲ, ಅವಾಗ ದೊಡ್ಡ ದೊಡ್ಡ ಸಾಕ್ಷಿ ಹೇಳ್ತೀವಿ. ಅಲ್ಲೆಲ್ಲೂಯ್ಯ. ಯಾಕಂದ್ರೆ ದೇವ್ರು ಅದೇ ಹೇಳೋದು, ಕ್ಷಮೆ ಕೇಳು, ಒಪ್ಕೋ ತಪ್ಪನ್ನ, ಇಲ್ಲಾಂದ್ರೆ ಶುಭ ಆಗೋದಿಲ್ಲ ನಿನಗೆ, ಕರುಣೆ ದೊರೆಯೋದಿಲ್ಲ ನಿನಗೆ, ಆಶೀರ್ವಾದ ಬರೋದಿಲ್ಲ ನಿನಗೆ. ಯಾವಾಗ ನಾನು ದಾವೀದ ಭಕ್ತನು ಹೇಳ್ತಾನೆ, ನನ್ನ ಪಾಪಗಳು ನನ್ನ ಕಣ್ಣ ಮುಂದೆಯೇ ಏನಂತಾನೆ ಇದೆ, ನನ್ನ ದ್ರೋಹಗಳು ನನ್ನ ಕಣ್ಣ ಮುಂದೆ ಇದೆ, ನಾನು ಪಾಪಿ ಅಂತ ನಾನು ಒಪ್ಕೊಳ್ತೇನೆ ಅಂತ ಹೇಳ್ತಾನೆ. ಅಲ್ಲಲ್ಲೂಯ್ಯ. ಎಷ್ಟೋ ಜನರಿಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲಲ್ಲೂಯ್ಯ. ಎಷ್ಟೋ ಜನರಿಗೆ ಅರ್ಥ ಆಗ್ತಿಲ್ಲ. ಓಕೆ, ಇವತ್ತು ಯಾಕಂದ್ರೆ ನಮ್ಗೆ ತಿಳಿಯದೇ ಪಾಪ ಮಾಡಿಬಿಡ್ತೇವೆ, ತಿಳಿಯದೇ ಮೋಸ ಮಾಡ್ತೇವೆ. ಬೈಬಲ್ ಹೇಳ್ತದೆ, ಓ ಸ್ವಲ್ಪದ್ರಲ್ಲೇ ನೀನು ನಂಬಿಗಸ್ತನಾಗಿರು, ಸ್ವಲ್ಪದ್ರಲ್ಲೇ ನೀತಿವಂತನಾಗಿರು, ಆಮೇಲೆ ದೇವರಿಗೆ ದೊಡ್ಡ ಕೆಲಸವನ್ನು ಕೊಡ್ತಾನಂತೆ. ಹಲ್ಲೆಲೂಯಾ. ಯಾವಾಗ ನಾವು ಸಣ್ಣ ಕೆಲಸದಲ್ಲಿ ನಂಬಿಗಸ್ತರಾಗಿರುವೋ ಅವನಿಗೆ ದೊಡ್ಡ ಕೆಲಸ ದೇವ್ರು ಕೊಡೋದಿಲ್ಲ. ಹಲ್ಲೆಲೂಯಾ ಅಂತೀರಾ? ಓಕೆ, ಜ್ಞಾನೋಕ್ತಿ 15:8 ಓದ್ರಿ. ದುಷ್ಟರ ಯಜ್ಞ ಯೆಹೋವನಿಗೆ ಅಸಹ್ಯ, ಶಿಷ್ಟರ ಭಿನ್ನಾಪ ಆತನಿಗೆ ಒಪ್ಪಿತ. ಓಕೆ, ಹಲ್ಲೆಲೂಯಾ. ಓಕೆ, ನೋಡ್ರಿ, ದುಷ್ಟರ ಯಜ್ಞ ಅಂದ್ರೆ ಏನು? ಪ್ರಾರ್ಥನೆ, ಸಮರ್ಪಣೆ. ದುಷ್ಟರ ಯಜ್ಞ ಯೆಹೋವನಿಗೆ ಅಸಹ್ಯ. ಹಾಗಾದ್ರೆ ದೇವರ ದೃಷ್ಟಿಲಿ ದುಷ್ಟರು ಯಾರು? ದೇವರ ದೃಷ್ಟಿಲಿ ದುಷ್ಟರು ಯಾರಂದ್ರೆ, ದೇವರೇ ನಾನು ತಪ್ಪು ಮಾಡಿದ್ರೆ ಕ್ಷಮಿಸು, ನೀನೇ ಒಪ್ಕೊಳ್ತಾ ಇಲ್ಲ ನಾನು ತಪ್ಪು ಮಾಡಿದ್ರೆ ಅಂತ. ದೇವರೇ ನಾನು ಸುಳ್ಳು ಹೇಳಿದ್ರೆ ಕ್ಷಮಿಸು, ನಮ್ ತಪ್ಪಿದ್ರೆ ಕ್ಷಮಿಸು ಅಂತ ಹೇಳೋದಾದ್ರೆ ಆಶೀರ್ವಾದ ಬರೋ. ನಿಮ್ಮ ಅಪ್ಪನ ಹತ್ರ ಹೋಗಿ, ಅಪ್ಪ ನಾನು ತಪ್ಪು ಮಾಡಿದ್ರೆ ಕ್ಷಮಿಸು ಅಂತ ಹೇಳ್ತೀಯಾ? ಅಪ್ಪನಿಗೂ ಗೊತ್ತು ನೀನ್ ತಪ್ಪು ಮಾಡಿರೋದು, ನಿನಗೂ ಗೊತ್ತು ನೀನ್ ತಪ್ಪು ಮಾಡಿರೋದು. ಅಪ್ಪನ ಮುಂದೆ ಹೋಗಿ ಕ್ಷಮೆ, ಅಪ್ಪ ನಾನು ತಪ್ಪು ಮಾಡಿದ್ದೀನಪ್ಪ ಕ್ಷಮಿಸು ಅಂದ್ರೆ ಅಪ್ಪ ಪೂರ್ಣ ಮನಸ್ಸಿನ ಕ್ಷಮಿಸ್ತಾನೆ. ಏನೋ ತಪ್ಪು ಮಾಡಿದ್ರೆ ಕ್ಷಮಿಸು ಅಂತ ಹೇಳಿದ್ರೆ ನೀನ ಜಲದಲ್ಲಿ ಉದ್ಧಾರ ಆಗಲ್ಲೇನೋ ಅಂತ ಹೇಳ್ತಾನೆ. ಹೌದಾ? ನೀನ್ ಯಾವಾಗ ತಪ್ಪು ಒಪ್ಕೊಳ್ತೀಯೋ ಅವಾಗ ನೀನು ದೇವರ ದೃಷ್ಟಿಯಲ್ಲಿ ನೀತಿವಂತನಾಗ್ತೀಯ. ಅಲ್ಲಲ್ಲೂಯ್ಯ. ಅವಾಗ ಇದಕ್ಕೆ ಹೇಳ್ತದೆ, ದುಷ್ಟರ ಯಜ್ಞ ಯೆಹೋವನಿಗೆ ಅಸಹ್ಯ. ನೀನ್ ಮಾಡೋ ಪ್ರಾರ್ಥನೆ ದೇವರಿಗೆ ಅಸಹ್ಯವಾಗಿ ಕಾಣ್ತಾ ಇದೆ. ಏನ್ ಕಾಣ್ತಾ ಇದೆ? ಯಾಕೆ? ನೀನು ಅನೇಕರ ನೋವುಪಡಿಸ್ತಾ ಇದೀಯಾ, ಅನೇಕರ ಮುಂದೆ ಪಾಪ ಮಾಡ್ತಾ ಇದೀಯಾ, ಸುಳ್ಳು ಹೇಳ್ತಾ ಇದೀಯಾ, ಅದಕ್ಕೆ ನಿನಗೆ ಆಶೀರ್ವಾದ ಬರ್ತಾ ಇಲ್ಲ. ಯಾಕೆ? ಬೈಬಲ್ ಹೇಳ್ತಿದೆ, ನೀನ್ ಮಾಡೋ ಪ್ರಾರ್ಥನೆ ದೇವರಿಗೆ ಅಸಹ್ಯವಾಗಿ ಕಾಣ್ತಾ ಇದೆ. ಹಲ್ಲೆಲೂಯಾ. ಮತ್ತಿಲ್ಲಿ ಕೇಳಿದ್ರೆ ಶಿಷ್ಟರ ಭಿನ್ನಪ ಆತನಿಗೆ ಒಪ್ಪಿತ. ಶಿಷ್ಟರ ಭಿನ್ನಪ ಅಂತಲ್ಲ, ಭಿನ್ನಪ ಅಂದ್ರೆ ಶಿಷ್ಟರ ನೀತಿವಂತರ ಪ್ರಾರ್ಥನೆ ಆತನು ಒಪ್ಕೊಳ್ತಾನೆ. ಹಲ್ಲೆಲೂಯಾ. ಏನ್ ಮಾಡ್ತಾನೆ? ಶಿಷ್ಟರ ಪ್ರಾರ್ಥನೆಯನ್ನ ಒಪ್ಕೊಳ್ತಾನೆ. ನಮ್ಮಲ್ಲಿ ಎಷ್ಟು ಕೊಳಕು ಇದ್ಕೊಂಡು ಕೊಳಕು ಯಾವ್ದು ವಾಸಿ ಆಗುತ್ತಾ? ಹಿಂಗ್ ಕೆಬರ್ತಾ ಇದ್ರೆ ವಾಸಿ ಆಗೋದಿಲ್ಲ. ಅದು ಕೆಬರ್ದಂಗೆ ಜಾಸ್ತಿ ಮತ್ತೆ ಸೆಪ್ಟಿಕ್ ಆಗಿ, ಮತ್ತೆ ಏನೋ ಹುಣ್ಣಾಗಿ, ಮತ್ತೆ ಕ್ಯಾನ್ಸರ್ ಆಗಿ, ಮತ್ತೆ ಆಪರೇಷನ್ ಆಗಿ ಏನೋ ಆಗ್ಬಿಡುತ್ತದೆ. ಹೌದಾ? ಇದ್ದದ್ದನ್ನ ನಾವು ತೊಳ್ಕೋಬೇಕು, ಪಾಪ ಪಶ್ಚಾತ್ತಾಪ ಪಡಬೇಕು, ಪಾಪದ ಅರಿಕೆ ಮಾಡಬೇಕು. ಯಾವಾಗ ಅರಿಕೆ ನೀವು ನೋಡ್ಬೇಕಾದ್ರೆ, ದೇವರೇ ನಾನು ಎಲ್ಲ ಸೇವಕರಿಗೆ ಬೈದಿದ್ದೇನಪ್ಪ, ಎಲ್ಲ ವಿಶ್ವಾಸಿಗಳು ನೋವು ಮಾಡಿದ್ದೇನಪ್ಪ, ನಾನು ನನ್ನ ತಂದೆ ನೋವು ಮಾಡಿದ್ದೀನಪ್ಪ, ನನ್ನ ಅಣ್ಣ ತಂದು ನೋವು ಮಾಡಿದ್ದೀನಿ ಸ್ವಾಮಿ, ನನಗೆ ಕ್ಷಮಿಸಪ್ಪ ಅಂತ ನೀನು ಬೇಡ ನೋಡ್ಬೇಕಾದ್ರೆ.
ಆರೋಗ್ಯ ಆಟೋಮೆಟಿಕ್ಲಿ ಆರೋಗ್ಯ ಬರುತ್ತೆ. Hallelujah. ನಿನ್ನ ಜೀವನದ ಟರ್ನಿಂಗ್ ಪಾಯಿಂಟ್ ಎಲ್ಲಿ ಗೊತ್ತಾ? ನೀನು ಕ್ಷಮೆ ಕೇಳಿದಾಗಲೇ ನಿನಗೆ ಒಂದು ಕರುಣೆ ದೊರೆಯೋದು. ಯಾರ ಮನುಷ್ಯ ಅಲ್ಲದೆ ಪರಲೋಕ ದೇವರಾದ್ರು ಅಷ್ಟೇ. Hallelujah. ಈಗ ನನಗೆ ನೀವು ಬಂದು ಕ್ಷಮೆ ಕೇಳಿದೆ ಸುಮ್ಮನೆ ಕೂತ್ಕೊಂಡ್ರೆ ನನಗೆ ಒಪ್ಕೊಳ್ತೀನಿ, ನಾನು ಬಂದ್ರ ಬರ್ಲಿ ಹೋದ್ರೆ ಹೋಗ್ಲಿ ಬಿಡು ಅಂತ. ಅದೇ ಬಂದು ಅಣ್ಣ ನನ್ ತಪ್ಪಾಯ್ತು, ಏನೋ ಮಿಸ್ ಆಗಿದೆ ಅಂತ ಹೇಳಿ ಕ್ಷಮೆ ಕೇಳಿದೆ, ನಾನು ಇರ್ಲಿ ಬಿಡು, ಎಲ್ಲರೂ ಮನುಷ್ಯರಲ್ವಾ, ತಪ್ಪು ಸಹಜ ಅಂತೇವೆ. ಹೌದು. Hallelujah. ಅದಕ್ಕೆ ನಾವು ನಿನ್ನ ಪ್ರಾರ್ಥನೆ ಅಸಹ್ಯವಾಗಿರಬಾರ್ದು. ನೀನು ನೀತಿವಂತನಾಗಿದ್ರೆ ನಿನ್ನ ಪ್ರಾರ್ಥನೆ ಸೇರ್ತದೆ. ಎಷ್ಟೋ ಜನ ಹೇಳ್ತಾರೆ ನನ್ನ ಪ್ರಾರ್ಥನೆ ದೇವರು ಕೇಳ್ತಿಲ್ವೇನೋ. ಯಾಕೆ ಕೇಳ್ತಾ ಇಲ್ಲ? ನೀನ್ ತಪ್ಪು ನೀನು ಒಪ್ಕೊಳ್ತಿಲ್ಲ, ನಿನ್ನ ಅಪರಾಧಗಳಿಗೆ ಕ್ಷಮೆ ಕೇಳ್ತಾ ಇಲ್ಲ. Hallelujah. ನಿಮ್ ಪಕ್ಕದವರಿಗೆ ನೀವು ಯಾರಿಗೆ ನೋವು ಮಾಡಿದಿರಿ, ಈಗಲೇ ಒಂದು ಪಶ್ಚಾತ್ತಾಪ ಇದು ಮಾಡಿ ಕೇಳ್ಕೊಡ್ರಿ, ಸಾರಿ ಕೇಳ್ಕೊಡ್ರಿ ಎಲ್ಲರಿಗೂ. ಯಾರಿಗಾದ್ರೂ ಕೇಳ್ಬೇಕು ಅನಿಸ್ತಾ ಇದೆ. Hallelujah. ಯಾರಿಗಾದ್ರೂ ಕೇಳ್ಬೇಕು, ದೇವ್ರ ಮುಂದೆ ಒಪ್ಕೊಳ್ರಿ, ನನ್ನ ಮುಂದೆ ಅಲ್ಲ. ದೇವ್ರನಿಗಿಲ್ಲ ಅಂದ್ರೆ ಪ್ರಾರ್ಥನೆ ಕೇಳೋದಿಲ್ಲ. Hallelujah. ಇನ್ನ ಹೆಂಡತಿ, ಗಂಡ, ಮಕ್ಕಳು, ತಂದೆ, ತಾಯಿ, ಪಾಸ್ಟ್ರು ಯಾರಿಗಾದ್ರೂ ನೋವು ಮಾಡಿದ್ರೆ ಕ್ಷಮೆ ಕೇಳ್ಕೊಳ್ರಿ. ನಿಜವಾಗ್ಲೂ ದೇವರು ನೋಡ್ತಾ ಇದ್ದಾನೆ. Hallelujah. ಅದೇ 29ರಲ್ಲಿ ಏನ್ ಹೇಳ್ತದೆ ನೋಡ್ರಿ, ಅದೇ 29ರಲ್ಲಿ 15-29ರಲ್ಲಿ ಯೆಹೋವನು ದುಷ್ಟರಿಗೆ ದೂರ, ಏನಂತೆ? ದುಷ್ಟರಿಗೆ ದೂರ, ಶಿಷ್ಟರ ಭಿನ್ನಕ್ಕೆ ಹತ್ತಿರ. ನಾವು ಎಲ್ಲಾರಿಗೂ ಮಾಡ್ಕೊಂಡು ಊರು ತುಂಬಾ ಒಂದು ಇದು ಇದೆ. ನಾನು ಹೇಳಿದ್ನಲ್ಲ, ಏನಂದ್ರೆ ಯಾವುದೋ ಒಬ್ಬ ಅಜ್ಜ ನಾನು ಹೇಳಿ ಗ್ರೂಪಲ್ಲಿ ಹಾಕಿದ್ದೆ. ಏನ್ ಮಾಡಿದಂತೆ, ಒಬ್ಬ ಹುಡುಗನ ಮೇಲೆ ಇವ್ರು ಕಳ್ಳ ಅಂತ ಇಡೀ ಊರು ಸಾಕೊಂಡು ಬಂದಂತೆ. ಆ ಹುಡುಗನಿಗೆ ಮನಸ್ಸು ನೋವಾಗಿ ಅವನು ಕೋರ್ಟಿಗೆ ಕೇಸ್ ಹಾಕ್ಬಿಟ್ಟ. ಏನಂತ? ಮಾನಹಾನಿ ಮೊಕದ್ದಮೆ ಅಂತ. ಅವಾಗ ವಕೀಲರು ಇದು ಜಡ್ಜ್ ಬಂದು ಕರೆದ್ರಂತೆ. ಅವನು ಏನು ಮಾಡಿಲ್ಲ ಅಂತ ಸುಮ್ಮನೆ ನೀನೆಲ್ಲ ಹಬಸ್ಬಿಟ್ಟಿನಿ ಅಂತ. ಇಲ್ಲ ನಾನು ತಮಾಷೆಗೆ ಮಾಡಿದ್ದು ಅಂತ ಹೇಳಿದಂತೆ ಅವನು ಅಜ್ಜ. ಅದಕ್ಕೆ ಆ ವಕೀಲ್ ಜಡ್ಜ್ ಹೇಳಿದಂತೆ ಈ ಎಲ್ಲ ಪೇಪರ್ಸ್ ಇಡೀ ಊರಿಗೆ ಒಂದೊಂದು ಹಂಚ್ಕೊಂಡ್ಬಾ, ಮನೆಗೆ ಒಂದೊಂದು ಹಂಚ್ಕೊಂಡ್ಬಾ ಅಂತ ಹೇಳಿದ್ರಂತೆ. ಅವಾಗ ಅಜ್ಜ ಮನೆಗೆ ಒಂದೊಂದು ಹಂಚ್ಕೊಂಡು ಬಂದಂತೆ. ಆಮೇಲೆ ನೆಕ್ಸ್ಟ್ 1-2 ದಿನ ಬಿಟ್ಟು ಆ ಜಡ್ಜ್ ಹೇಳಿದ್ರಂತೆ, ಈಗ ಎಲ್ಲೆಲ್ಲೆಲ್ಲ ನೀನು ಅದು ಪಾಂಪ್ಲೆಟ್ಸ್ ಕೊಟ್ಟು ಬಂದಿಯಲ್ಲ ಅವೆಲ್ಲ ಮತ್ತೆ ತಗೊಂಡು ಬಾ ಹೋಗು ಅಂತ ಹೇಳಿದಂತೆ. ಅವಾಗ ಅವ್ರು ಹೇಳಿದಂತೆ ಎಲ್ಲರಿಗೂ ಕೊಟ್ಟು ಬಂದಿದ್ದೀನಿ, ಅವೆಲ್ಲ ಎಲ್ಲಿ ಸಿಗ್ತವೆ ಅಂತ ಹೇಳಿದಾಗ ಜಡ್ಜ್ ಹೇಳಿದಂತೆ, ನೋಡು ಒಬ್ಬ ಮನುಷ್ಯನ ಮರ್ಯಾದೆ ಕೂಡ ಅಷ್ಟೇ, ಊರು ತುಂಬಾ ಹಂಚಿದ ಮೇಲೆ ಅದು ವಾಪಸ್ ಎಷ್ಟೇ ಕೊಟ್ಟರು ವಾಪಸ್ ಬರೋದಿಲ್ಲ. ಮನುಷ್ಯನ ಮೇಲೆ ಸುಳ್ಳನ್ನ ಹೇಳುವುದು ಬಹಳ ದೊಡ್ಡ ಅಪರಾಧ. ಅದಕ್ಕೆ ಹೇಳೋದು ಏನಂತೆ, ದುಷ್ಟರು ಯೆಹೋವನಿಗೆ ದುಷ್ಟರಿಗೆ ದೂರ, ಶಿಷ್ಟರ ಭಿನ್ನಕ್ಕೆ ಹತ್ತಿರ. ನಿನ್ನ ರೋಗ ಯಾಕೆ ವಾಸಿ ಆಗ್ತಾ ಇಲ್ಲ? ನಿನ್ನ ಪರಿಸ್ಥಿತಿಗಳು ಯಾಕೆ ಬದಲಾಗ್ತಾ ಇಲ್ಲ? ನಿನ್ನ ಮೇಲೆ ಇಷ್ಟು ದೊಡ್ಡ ಬೆಟ್ಟದಷ್ಟು ಅಪರಾಧಗಳಿದಾವೆ. Hallelujah. ನಿನ್ನ ಕಷ್ಟಗಳು ಯಾಕೆ ದೂರ ಆಗ್ತಿದೆ? ನಿನ್ನ ಮೇಲೆ ದೊಡ್ಡ ಪಾಪದ ಪರದೆ ಇದೆ. ಎಲ್ಲಿವರೆಗೂ ನೀನ್ ದೇವರ ಮುಂದೆ ಪಾಪ ಅರಿಕೆ ಮಾಡೋದಿಲ್ಲ. ಪಾಪ ಎಲ್ಲರಿಗೆ ದೇವರ ಮುಂದೆ ಅವಾಗೆ ಅರಿಕೆ ಮಾಡಿಬಿಟ್ಟೆ, ಅದಕ್ಕೆ ಅದು ಅಲ್ಲ. ದೇವರೇ ನಮ್ಮ ವಂಶದ ಮೇಲೆ ಇದು ಪಾಪ ತೊಳೆದ್ಬಿಡು, ಅದು ಅಲ್ಲ. ನೀನು ಅವಾಗ ತೊಳೆದ್ಬಿಟ್ರು. ಈಗ ನೀನ್ ನಂಬ್ಕೊಂಡು ಮಾಡ್ಕೊಂಡು ಬಿಟ್ಟಿದೆ ಗೊತ್ತಾ? ದೇವ್ರಿಗೆ ನಂಬ್ಕೊಂಡೆ ಕೆಲವೊಂದು ಬೀಜ ಬಿಡ್ತಾ ಇದೆ ಗೊತ್ತಾ? ಅದರಿಂದ ನೀನ್ ಬಂದಿರೋದು ಪಾಪ. ಇನ್ನೊಂದು ವಾಪಸ್ ನಾಯಿ ಕಕ್ಕಿದ್ದನ್ನ ಮತ್ತೆ ನೆಕ್ತಂತೆ, ಹಂದಿ ತೊಳೆದಂದಿ ಮತ್ತೆ ಕೆಸರಿಗೆ ಹೋಯ್ತಂತೆ. ಹಾಗೆ ನಾವು ಕೂಡ ಬಿಟ್ಟ ಪಾಪನ ಪುನಃ ಮಾಡ್ತಾ ಇದ್ದೇವೆ. ಬಿಟ್ಟ ಸುಳ್ಳನ್ನ ಮತ್ತೆ ಸುಳ್ಳು ಹಬ್ಬಿಸ್ತಾ ಇದ್ದೇವೆ. ಮಾಡ್ತಿರುವಂತ ಎಲ್ಲ ಪಾಪ, ಬಿಟ್ಟ ಪಾಪ ಮತ್ತೆ ಮಾಡ್ತಾ ಇದ್ದೇವೆ. ಈಗ ಎಷ್ಟು ಜನ ಮೊಬೈಲ್ ಅಲ್ಲಿ ಎಲ್ಲ ಪಾಪ ಮಾಡ್ತಿಲ್ಲ? ಖಂಡಿತ ಪಾಪ ಮಾಡ್ತಿಲ್ಲ. ನೀನು ಎಷ್ಟು ಜನ ನೋಡ್ತಿಲ್ಲ ಮೊಬೈಲ್ ಅಲ್ಲಿ? ನೋಡ್ತಿಲ್ಲ, ಅದು ಪಾಪ ಅಲ್ವಾ? ನಾವು ಕಣ್ಣು ತಗದ್ರೆ ಎಲ್ಲ ಪಾಪ ನೋಡ್ತೀವಿ. ರೋಡಲ್ಲಿ ಹೋಗ್ತಾ ಇದ್ರೆ ಅನೇಕ ಹುಡುಗಿಯರು ನೋಡ್ತಾರೆ, ಹುಡುಗರು ನೋಡ್ತಾರೆ, ಇದೆಲ್ಲ ಪಾಪಗಳು. ಅಂದ್ರೆ ಒಳ್ಳೆ ದೃಷ್ಟಿಯಿಂದ ನೋಡೋದ್ರೆ ಅದು ತಪ್ಪಲ್ಲ, ಬಟ್ ನಾವು ನೋಡೋ ದೃಷ್ಟಿ ಇದೆ ಅಲ್ಲ, ಅದರಿಂದ ನಾವು ಪಾಪ ಅಂಟ್ಕೊಳ್ತದೆ. ಅದರಿಂದ ದೇವರು ದೂರ ಆಗ್ತಾನೆ. ಏನಂದ್ರೆ ದುಷ್ಟರಿಗೆ ದೇವರು ದೂರವಾಗಿರ್ತಾನೆ. ಕೇಳಿ, ಇನ್ನು ಅನ್ಕೊಂಡಿರ್ಬೋದು, ನಾನು ಚರ್ಚಿಗೆ ಹೋಗ್ತಾ ಇದ್ದೀನಿ, ದಶಮ ಭಾಗ ಕೊಡ್ತಾ ಇದ್ದೀನಿ, ಪ್ರೇರ್ ಮಾಡ್ತಾ ಇದ್ದೀನಿ, ಎಲ್ಲ ಬಂದ್ಬಿಡುತ್ತೆ. ಖಂಡಿತವಾಗ್ಲೂ ಬರೋದಿಲ್ಲ.
ಇದು ಎಲ್ಲಿವರೆಗೂ ನೀನು ಒಪ್ಪಿಸಿಕೊಡೋದಿಲ್ವೋ ಅಲ್ಲಿವರೆಗೂ ನಿನ್ನ ಜೀವಿತ ಬದಲಾಗೋದಿಲ್ಲ. ಹಾಲೆಲೂಯ. 28:9 ಧನೋಕ್ತಿ 28:9. ಧರ್ಮೋಪದೇಶಕ್ಕೆ ಹಾ. ಕಿವಿಗೊಡದವನು ಹಾ. ಮಾಡುವ ದೇವ ಪ್ರಾರ್ಥನೆಯು ಅಸಹ್ಯ. ಹಾಲೆಲೂಯ. 28:9 ಹೇಳ್ತದೆ, ಧರ್ಮೋಪದೇಶಕ್ಕೆ ಕಿವಿಗೊಡದವನು ಮಾಡುವ ಪ್ರಾರ್ಥನೆಯು ಅಸಹ್ಯವಾಗಿದೆ. ಧರ್ಮೋಪದೇಶ ಅಂದ್ರೆ ಏನು? ಬೈಬಲ್ ಹೇಳುವ ಹಾಗೆ ಕೇಳದವನು ಮಾಡುವ ಪ್ರಾರ್ಥನೆ, ಅವನ ಪ್ರಾರ್ಥನೆ ಅಸಹ್ಯವಾಗಿದೆ. ಬೈಬಲ್ ಹೇಳುತ್ತೆ. ಈಗ ನಾವೆಲ್ಲರೂ ಹುಟ್ಟಿದಾಗಿಂದ ವಿಗ್ರಹಾರಾಧನೆ ಮಾಡಿದವರು, ಹೌದಾ? ಹುಟ್ಟಿದಾಗಿಂದ 10 ವರ್ಷ ಆಯ್ತು ಈಗ ವಿಗ್ರಹಾರಾಧನೆ ಮಾಡಿಲ್ಲ. ಹುಟ್ಟಿದಾಗಿಂದ ವಿಗ್ರಹಾರಾಧನೆ ಮಾಡಿದವರು. ಈಗ ಅದು ಪಾಪ ಅಲ್ವಾ? ಬೈಬಲ್ ಹೇಳ್ತಿದೆ, ಯಾವ ಮೂರ್ತಿಯನ್ನು ಮಾಡ್ಕೊಳ್ಬಾರ್ದಂತ ದೇವ್ರು ಹೇಳ್ತಾರೆ, ಅದನ್ನ ಆರಾಧಿಸಬಾರ್ದಂತ ದೇವ್ರು ಹೇಳ್ತಾರೆ. ಅದನ್ನ ಮಾಡಿಲ್ವಾ? ಅದು ಪಾಪ ಅಲ್ವಾ? ಅನ್ನೋದು ತಂದೆ ತಾಯಿನ ಸನ್ಮಾನಿಸಬೇಕು ಅಂತ ಹೇಳ್ತಾರೆ, ಹೌದಾ? ನಾವೆಲ್ಲ ಸನ್ಮಾನಿಸ್ತಿದೇವಾ? ಅದು ಪಾಪ ಅಲ್ವಾ? ಯಾರು ನಾನು ಹೇಳ್ತಾ ಇಲ್ಲ, ಬೈಬಲ್ ವಿಮೋಚನೆ ಕಾಂಡ 25 ಪೂರ್ತಿ ದಶಾಜ್ಞೆಗಳಿದ್ದಾರೆ, ಹೌದಾ? ಅದು ಪಾಪ ಅಲ್ವಾ? ತಂದೆ ತಾಯಿನ ಯಾವ್ದು ಕ್ಷಮೆ ಕೇಳಿದ್ರ? ಅವ್ರ ದಿನ ನೋವು ಪಡಿಸೋದೇ ನಿಮ್ ಕೆಲಸ, ನಮ್ ಕೆಲಸ. ಅವ್ರಿಗೆ ಬೈಯೋದು, ಅವ್ರಿಗೆ ಅವಮಾನ ಮಾಡೋದು, ಅವ್ರು ಮಾತು ಕೇಳಂಗಿಲ್ಲ. ತಂದೆ ತಾಯಿ ಯಾವತ್ತೂ ಕೂಡ ನಾವು ಸನ್ಮಾನ ಮಾಡಲೇ ಇಲ್ಲ. ಅದು ಪಾಪ ನಿನ್ನ ಮೇಲೆ ಹಾಗೇ ಇಟ್ಕೊಂಡಿದೆ. ಅಲ್ಲೂಯ. ಸಬ್ಬತ್ ದಿನ ಆರಾಧನೆ ಮಾಡ್ಬೇಕಂತ ಹೇಳ್ತಾರೆ. ಸಬ್ಬತ್ ದಿನ ನಾವು ಯಾವತ್ತೂ ರೆಗ್ಯುಲರ್ ಆಗಿ ಸಬ್ಬತ್ ದಿನ ನಾವು ಬರ್ತೇವ? 1 ವಾರ ಬಂದ್ರೆ 2 ವಾರ ಬರೋದಿಲ್ಲ. ಅದು ತಪ್ಪಲ್ವಾ? ಇನ್ನೂ ಇದೆ ನಿದರ್ಶನಗಳು. ನರಹತ್ಯೆ ಮಾಡಬಾರ್ದಂತೇಳಿ, ಹೌದಾ? ನರಹತ್ಯೆ ಮಾಡಿದ್ದು ನೀನು ಎಷ್ಟೋ ದಿನ ಇಲ್ಲಿ ಗರ್ಭಪಾತ ಎಷ್ಟು ಜನ ಮಾಡಿಲ್ಲ? ಎಷ್ಟು ಜನ ಮಕ್ಕಳು ಬೇಡ ಅಂತ ನಾವು ಪಾಪ ಮಾಡಿಲ್ಲ, ಮಕ್ಕಳು ತೆಗೆಸ್ಕೊಟ್ಟಿಲ್ಲ? ಅದು ಪಾಪ ಅಲ್ವಾ? ನರಹತ್ಯೆ ಅಲ್ವಾ ಅದು? ಹೌದು. ಎಷ್ಟೋ ಜನರಿಗೆ ನಾವು ಗೊತ್ತಿಲ್ಲದೆ ಏನೋ ನಾವು ಮೋಸ ಮಾಡಿದ್ದೇವೆ, ಅದು ತಪ್ಪಲ್ವಾ? ಸುಳ್ಳು ಸಾಕ್ಷಿ ಹೇಳ್ಬಾರ್ದಂತೆ ಬೈಬಲ್ ಹೇಳ್ತೇವೆ. ಸುಳ್ಳು ಎಷ್ಟು ಜನರಿಗೆ ಹೇಳಲ್ಲ ನಾವು, ಅದು ತಪ್ಪಲ್ವಾ? ಮತ್ತೆ ಇನ್ನೊಬ್ಬರ ಆಸ್ತಿಯನ್ನು, ಇನ್ನೊಬ್ಬರ ಸ್ವತ್ತನ್ನ ಆಸೆ ಪಡಬಾರ್ದಂತೆ ನಾವು, ಅದು ತಪ್ಪಲ್ವಾ? ಎಷ್ಟು ಜನ ಇನ್ನೊಬ್ಬರ ಸ್ವತ್ತನ್ನ ಆಸೆ ಪಡ್ತಿಲ್ಲ? ಸುಳ್ಳು ಸಾಕ್ಷಿ ಹೇಳ್ಬಾರ್ದಂತೆ. ಎಲ್ಲರಿಗಿಂತ ಮುಂಚೆ ಹೋಗಿ ನಾವು ಸುಳ್ಳು ಸಾಕ್ಷಿ ಹೇಳ್ತೀವಿ, ಅದು ತಪ್ಪಲ್ಲ? ಹಾಗಾದ್ರೆ ಆಶೀರ್ವಾದ ಎಲ್ಲಿಂದ ಬರ್ಬೇಕು ನಿನಗೆ? ಹಾಗಾದ್ರೆ ರೋಗ ಎಲ್ಲಿಂದ ವಾಸಿ ಆಗ್ಬೇಕು? 10 ದಶಾಜ್ಞೆಗಳು ಯಾರಿಗೆ ಗೊತ್ತು? ದಶಾಜ್ಞೆಗಳು ವಿಮೋಚನೆ ಕಂಡ ಓದಿ 20ನೇ ಅಂದ್ರೆ ಈ ವಾಕ್ಯ ಹೇಳ್ತದೆ, ಧರ್ಮೋಪದೇಶವನ್ನ ಏನು ಅಲಕ್ಷ್ಯ ಮಾಡುವವನ ಪ್ರಾರ್ಥನೆ ಅಸಹ್ಯವಾಗಿದೆ ಅಂತೆ. ಹಾಲೆಲೂಯ. ಅಂದ್ರೆ ಧರ್ಮೋಪದೇಶಕ್ಕೆ ಕಿವಿಗೊಡದವನ, ಅಂದ್ರೆ ದೇವರ ವಾಕ್ಯಕ್ಕೆ ಕಿವಿಗೊಡದವನ ಪ್ರಾರ್ಥನೆ ಅದು ಅಸಹ್ಯವಾಗಿದೆ. ಹಾಲೆಲೂಯ. ನಾನು ಹೇಳ್ತಿರೋದು ಎಷ್ಟು ಜನರಿಗೆ ಅರ್ಥ ಆಗ್ತಿದೆಯಾ? ಈ ವಾಕ್ಯಗಳು ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಇನ್ನೂ 1 ತಿಂಗಳ ಒಳಗಡೆ ನಿಮ್ಮ ದೊಡ್ಡ ಆಶೀರ್ವಾದಗಳು ದೇವರು ರಿಲೀಸ್ ಮಾಡ್ತಾರೆ. ನಾನು ಕಂಡಿದ್ದೀನಿ ಆಶೀರ್ವಾದ. ಅಲ್ಲೆಲ್ಲೂಯ್ಯ. ಹೌದಾ? 10 ಆಜ್ಞೆಗಳಲ್ಲಿ ನರಹತ್ಯೆ ಮಾಡಬಾರ್ದು, ವ್ಯಭಿಚಾರ ಮಾಡಬಾರ್ದು ಅಂತಾರೆ, ಹೌದಾ? 10 ಆಜ್ಞೆಗಳಲ್ಲಿ ಒಂದು ಆಜ್ಞೆ ವ್ಯಭಿಚಾರ ಮಾಡಬಾರ್ದು. ಇವತ್ತು ಎಷ್ಟು ಜನ ಯೇಸು ಹೇಳಿದ್ರು, ನೀನು ಒಬ್ಬ ಸ್ತ್ರೀಯ ಜೊತೆ ಒಬ್ಬ ಪುರುಷನ ಜೊತೆ ನೀನು ವ್ಯಭಿಚಾರ ಮಾಡಿದ್ರೆ ಮಾತ್ರ ವ್ಯಭಿಚಾರ ಅಲ್ಲ. ಒಬ್ಬ ಸ್ತ್ರೀಯನ್ನ ನೋಡಿ, ಒಬ್ಬ ಪುರುಷನನ್ನು ನೋಡಿ ನೀನು ಮೋಹಿಸಿದ್ರೆ ಅದು ವ್ಯಭಿಚಾರ. ಇವತ್ತು ಎಷ್ಟು ಜನ ಆತರ ನಾವು ಮನಸ್ಸಲ್ಲಿ ಪಾಪ ಮಾಡ್ತಾ ಇಲ್ಲ, ವ್ಯಭಿಚಾರ ಮಾಡ್ತಾ ಇಲ್ಲ. ಇವತ್ತು ಎಷ್ಟು ಜನ ನಿಜವಾಗ್ಲೂ ವ್ಯಭಿಚಾರ ಮಾಡ್ತಾ ಇದ್ದಾರೆ, ಸಭೆಗೆ ಬರ್ತಾನೆ ಮಾಡ್ತಾ ಇದ್ದಾರೆ, ಯಾರು ನೋಡಂಗಿಲ್ಲ, ಮುಂದೆ ನೋಡಲ್ಲ, ಹಿಂದೆ ವ್ಯಭಿಚಾರ ಮಾಡ್ತಾನೆ ಇದ್ದಾರೆ. ಅವ್ರಿಗೆ ಯಾವ ಭಯನೂ ಇಲ್ಲದೆ ಮಾಡ್ತಾ ಇದ್ದಾರೆ. ಸರ್, ಇಲ್ಲಿ ನಮ್ಮನ್ನು ಯಾರು ಪರ್ಸನಲ್ ಯಾರು ನೋಡಂಗಿಲ್ಲ, ನೋಡ್ತಾರ? ಆದ್ರೆ ಅವ್ರು ನೋಡ್ತಿರ್ತಾರೆ. ಬೈಬಲ್ ಅದಕ್ಕೆ ಹೇಳೋದು, ಅವನವನ ನಡತೆಗೆ ತಕ್ಕ ಪ್ರತಿಫಲ ದೇವರು ಕೊಡ್ತಾನೆ ಅಂತ ಹೇಳಿ. ಹಾಲೆಲೂಯ. ನೀನ್ ನಂಬಿದ್ರೆ ನಂಬು, ಬಿಟ್ರೆ ಬಿಡು. ನಾನು ದೇವರೇನು ಹೇಳ್ತಾನೋ ಅದನ್ನೇ ನಾನು ಹೇಳೋದು. ನೀನು ಎಲ್ಲಿವರೆಗೂ ನಿನ್ನ ಸಂಪೂರ್ಣವಾಗಿ ನಿನ್ನ ಜೀವಿತ ಒಪ್ಪಿಸಿಕೊಡೋದಿಲ್ವೋ ಅಲ್ಲಿವರೆಗೂ ನೀನು ಸೊನ್ನೆನೆ, ಅಲ್ಲಿವರೆಗೂ ಅಲ್ಲೇನೆ ನೀನು. ಹಾಲೆಲೂಯ. ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸ್ತೀರಿ ಅಂತ ದೇವರು. ನಾವು ಪ್ರೀತಿಸ್ತಿದೀವಾ? ಹಾಗಾದ್ರೆ ನೀನು ಪ್ರಾರ್ಥನೆ ಹೇಗೆ ಕೇಳಬೇಕು? ದೇವರು
ಬೈಬಲ್ ಹೇಳ್ತದೆ ನಿನ್ನಂದ್ರೆ ನೆರಳನ್ನು ಪ್ರೀತಿಸಿ ಅಂತಾರೆ. ನಾವು ಯಾರನ್ನು ಪ್ರೀತಿಸ್ತಾ ಇಲ್ಲ ಇವತ್ತು. ಎಲ್ಲ ದ್ವೇಷಗಳು, ಅಸಹ್ಯಗಳು, ಅವ್ರ ಕಂಡ್ರೆ ಇವ್ರ ಕಂಡ್ರೆ ಆಗಲ್ಲ. ಹಾಗಾದ್ರೆ ದೇವರ ಆಶೀರ್ವಾದ ಹೇಗೆ ನಿಮ್ಮ ಮೇಲೆ ಬರಬೇಕು? ಈಗ ಬೈಬಲ್ ಯೇಸು ಹೇಳಿದ್ರು, ಒಬ್ಬ ಸಹೋದರ ತಪ್ಪು ಮಾಡಿದ್ರೆ ಎಷ್ಟು ಕ್ಷಮಿಸಂದ್ರು? 770,000 ಕ್ಷಮಿಸಂದ್ರು. 770,000 ಮೈನಸ್ ಮಾಡ್ರೆ 7 × 70 ಎಷ್ಟು ಸರಿ ಆಯ್ತು? ಎಷ್ಟು ಸರಿ ಆಯ್ತು? 7 × 70 ಎಷ್ಟು ಆಯ್ತು? ಹಾಲೆಲೂಯ. 770,000 ಕ್ಷಮಿಸಿ. ನಾವು 2 ಸಲ ಕ್ಷಮಿಸೋದಿಲ್ಲ. ಎಷ್ಟು ನೋಡ್ಬೇಕು ನಿನ್ನಂತೆ ಹೌದಾ? ಯೇಸು ಇನ್ನೊಂದ್ ಕಡೆ ಹೇಳಿದ್ರು, ಫಸ್ಟ್ ನಿನ್ನ ಕಣ್ಣಲ್ಲಿರುವಂತ ರವೆನ ತಕ್ಕೋ, ಆಮೇಲೆ ಬೇರೆಯವ್ರ ಕಣ್ಣು ತೆಗೆದು ಹೋಗ್ತೀರಂತೆ. ಹಂಗಿಲ್ಲ ನಾವು. ನೀನ್ ಹಂಗ ಮಾಡ್ತಿ ಅಂತ ನಾವು ಅವರಿಗೆ ಹೇಳಕ್ ಹೋಗ್ತೇವೆ. ನಿನ್ನ ಮನೆಯಲ್ಲೇ ಬೇಕಾದಷ್ಟಿದೆ. ಹಲ್ಲೆಲೂಯಾ. ನಿನ್ನ ಮನೆಯಲ್ಲಿ ಬೇಕಾದಷ್ಟು ತೂತಿದಾವೆ. ಅವನ್ ಮುಚ್ಕೊಳಕ್ ಗೊತ್ತಾಗಲ್ಲ ನಮ್ಗೆ. ನಮಗೆ ಬೇರೆಯವ್ರ ಮನೆ ಬಗ್ಗೆ ಗೊತ್ತಿದೆ, ಬಹಳ ಸರ್ಚ್ ಮಾಡ್ತೇವೆ ಬೇರೆಯವ್ರ ಮನೆ, ಬಟ್ ನಮ್ಮ ಮನೆ ಬಗ್ಗೆ ನಾವು ಮಾಡಂಗಿಲ್ಲ. ಕೇಳಿದ್ರೆ ದೇವರು ಪ್ರತಿಯೊಬ್ಬರ ಮನೆಯಲ್ಲಿ ಇದ್ದಾರೆ. ಹಾಲೆಲೂಯಾ. ಹಾಗಾದ್ರೆ ದೇವರ ವಾಕ್ಯವನ್ನ ಕೈಗೊಳ್ಳದೆ ಇರುವ ನಿನ್ನ ಪ್ರಾರ್ಥನೆಯನ್ನ ದೇವರು ಹೇಗೆ ತಾನೇ ಸ್ವೀಕಾರ ಮಾಡಿಕೊಳ್ಳೋದಕ್ಕೆ ಸಾಧ್ಯ? ಹಾಲೆಲೂಯಾ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅಂದ್ರೆ ಧರ್ಮೋಪದೇಶ ಅಂದ್ರೆ ಬೈಬಲ್ ಓದ್ತಾ ಇದೆವಾ? ಬೈಬಲ್ ಓದ್ತಾ ಇದೆವಾ? ನಾನು ಒಂದ್ ಹತ್ರ ಹೋಗಿದ್ದೆ, ಒಂದು ಚರ್ಚಿಗೆ ಹೋಗಿದ್ದೆ. ಆ ಚರ್ಚಲ್ಲಿ ಸುಮಾರು 8-9 ತಿಂಗಳ ಹಿಂದೆ ಒಬ್ಬ ಸ್ತ್ರೀಗೆ, ಅವಳಿಗೆ ಬಹಳ 30 ವರ್ಷ ವಯಸ್ಸಾಗಿತ್ತು. ಅವಳಿಗೆ ಹೆಂಗಂದ್ರೆ ಈ ಕೈಯೆಲ್ಲ ಹಿಂಗ್ ಸೇಕಾಗ್ತಿತ್ತು, ಒಂದ್ ಸೈಡ್ ಪೂರ್ತಿ ಬಾಡಿ ಎಲ್ಲ ಸೇಕಾಗ್ತಿತ್ತು. ನಾನು ಪ್ರೇರಿಗೆ ಹೋದಾಗ ಆ ಸ್ತ್ರೀಗೆ ನಾನು ಪ್ರಾರ್ಥನೆ ಮಾಡಿದ್ದೆ. ಪ್ರಾರ್ಥನೆ ಮಾಡಿದ ಮೇಲೆ ನನಗೆ ಅರ್ಜೆಂಟ್ ಇತ್ತು. ಅವಳಲ್ಲಿ ಒಂದು ಸ್ಪಿರಿಟ್ ದೆವ್ವ ಬಂತು. ಅಲ್ಲಿ ಪ್ರಾರ್ಥನೆ ಮಾಡಿ ಅವಳು ಅಲ್ಲ ಬಂದು ನಾನು ಬಿಟ್ಟು ಬಂದೆ. ಅವತ್ತಿಂದ ನಾನು ಅವಳ ಪಕ್ಕನೇ ನೋಡಿದ್ದಿಲ್ಲ. ಮೊನ್ನೆ ನಾನು ಹೋದಾಗ ಅವಳು ಆ ಚರ್ಚಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ರು ಗೊತ್ತಾ? ನಾನು ಅವ್ರು ನೋಡಿದ್ರು, ಎಲ್ಲೋ ನೋಡಿದ್ದೀನಿ ಅಂತ ನಾನು ಅವ್ರು ಪರಿಚಯ ಮಾಡಿ ನೋಡಿದ್ರು. ಅವ್ರು ನಾನು ನೋಡ್ತಾ ಇಲ್ಲ. ಅವ್ರು ಬೈಬಲ್ ಓದ್ತಾನೆ ಇದ್ದಾರೆ, ಬೈಬಲ್ ಮಾಡ್ತಾನೆ ಇದ್ದಾರೆ. ಲಾಸ್ಟಿಗೆ ಅವ್ರು ನೋಡಿ, ಯಾಕ ನಿಮ್ಮನ್ನ ಎಲ್ಲ ನೋಡಿದಿಲ್ಲ ಅಂತೆ. ನೀವು ಚಿಕ್ಕನಳ್ಳಿನೇ ಏನಂದ್ರು, ಚಿಕ್ಕನಳ್ಳಿ ಇಲ್ಲೆಲ್ಲೋ ಇದೆ ಅಂತ, ಚಿಕ್ಕನಳ್ಳಿ. ಅವರು ಏನ್ ಹೇಳಿದ್ರು ಗೊತ್ತಾ? ಅಣ್ಣ, ನೀನು 1 ವರ್ಷದಿಂದ ನೀನು ಬಂದಿದ್ರಲ್ಲ, ಪ್ರೇಮ್ ಮಾಡ್ತಿಲ್ಲ, ನೀನು ಹ್ಞೂ ಅಣ್ಣ ಅಂದ್ರು. ಅವರು ಹೇಳ್ತಿದ್ರೆ ನನಗೆ ಬುದ್ಧಿ ಹೇಳ್ತಾ ಇದ್ದಾರೆ, ಅಣ್ಣ ಪ್ರೇಮ್ ಮಾಡೋಣ, ದೇವರು ಬಹಳ ದೊಡ್ಡ ಕೆಲಸ ಮಾಡ್ತಾರೆ ಅಂತ ಹೇಳಿದೆ. ಅಮ್ಮ, ಅವತ್ತು ಪ್ರೇಯರ್ ಮಾಡಿದ್ದು ನಾನೇ ನಿನಗೆ. ಅವತ್ತು ನನಗೆ ನಿನ್ ಕೈ ಸೇವ್ ಮಾಡ್ಕೊಂಡು ಕೂತ್ಕೊಂಡಿದ್ದಿಲ್ಲ. ಒಂಥರ ಅವಳಿಗೆ ಕಣ್ಣು ಕೂಡ ಪ್ರಜ್ಞೆನಿಲ್ಲ. ಅವತ್ತು ಪ್ರೇಯರ್ ಮಾಡಿದ್ದು ನಿನ್ಗೆ ದೆವ್ವ ಬಿಡಿಸಿದ್ನಲ್ಲ ನಾನೇ. ಹೌದಾ ಅಣ್ಣ ಅಂತ ಕಾಲುಗಳ ಬಂದ್ರು ಅವರು. ಹಲ್ಲೆಲೂಯಾ. ಆ ಯಮ್ಮ ನನಗೆ ಕನ್ಫ್ಯೂಸ್ ಏನಾಯ್ತು ಗೊತ್ತಾ? 8 ತಿಂಗಳ ದೆವ್ವ ಇಷ್ಟು ಬೈಬಲ್ ಓದ್ತಾ ಇದ್ದಾರೆ ಅಂದ್ರೆ ಅವ್ರು ನನಗೆ ಹೇಳ್ತಾರೆ, ಅಣ್ಣ ಬೈಬಲ್ ಓದಿ ಜಾಸ್ತಿ ದೇವ್ರು ಬಿಡುಗಡೆ ಮಾಡ್ತಾರಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಆ ಯಮ್ಮಗೆ ಪಿಡ್ಸಿಲ್ಲ, ಯಾವ ಸ್ಟ್ರೋಕ್ ಇಲ್ಲ, ಯಾವ ರೋಗ ಇಲ್ಲ. ಆರಾಮಾಗಿ ಚರ್ಚ್ ಬಂದು ಕೂತ್ಕೊಂಡು ಪ್ರೇರ್ ಮಾಡ್ತಿದ್ದಾರೆ. ನಾನು ಸುಮಾರು 8-9 ತಿಂಗಳಿಂದ ಪ್ರೇರ್ ಮಾಡಿದ್ದೆ ಅವರಿಗೆ. ಅಲ್ಲಿವರೆಗೂ ನೋಡಿಲ್ಲ ನಾನು. ಹಲ್ಲೆಲೂಯಾ. ಅದಕ್ಕೆ ನಾವು ಬೈಬಲ್ ಓದ್ತಾ ಇದ್ದೇವೆ. ಎಷ್ಟು ಜನ ಬೈಬಲ್ ಓದ್ತಾ ಇದ್ರಿ? ಕೈ ಎತ್ತಿ. ನಿಜವಾಗಲೂ ಬಹಳ ಸಂತೋಷ ಆಗ್ತಿದೆ. ಎಷ್ಟು ಜನರಿಗೆ ಕನ್ನಡ ಓದಕ್ ಬರ್ತದೆ? ಕೈ ಎತ್ತಿ, ಹಿಂಗೆ ಎತ್ತಿ, ಕೈ ತಂದವ ಎತ್ತಿ, 2 ಕೈ ತಂದಿರಾ? ಕನ್ನಡ ಓದಕ್ ಬರೋರಿಗೆ. ನೋಡ್ರಿ, ಕನ್ನಡ ಓದಕ್ ಬರ್ದಿರೋರಿಗೆ ಪರವಾಗಿಲ್ಲ. ಕನ್ನಡ ಓದ್ತೀರಾ, ಬರೀತೀರಾ, ಎಷ್ಟೆಲ್ಲ ದೊಡ್ಡ ದೊಡ್ಡ ಸಿಟಿಯಲ್ಲಿ ಇದೀರಿ ಸರ್. ನೀನು ಬೈಬಲ್ ಓದಲ್ಲ ಅಂದ್ರೆ ದೇವರ ವಾಕ್ಯಗಳು ಹೇಗೆ ನೆನದಲ್ಲಿ ಬೆಳೀತವೆ? 23ನೇ ಕೀರ್ತನೆಯಲ್ಲಿ ಏನ್ ಹೇಳ್ತದೆ? 1ನೇ ವಚನ, 23 ಅಲ್ಲ, 1ನೇ ವಚನದಲ್ಲಿ 1ನೇ ಕೀರ್ತನೆಯಲ್ಲಿ ಏನ್ ಹೇಳ್ತದೆ? ಓದ್ರಿ ಅದು 1ನೇ ಕೀರ್ತನೆ 1 ಏನ್ ಹೇಳ್ತದೆ? ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದ 3ನೇ ವಚನ ಓದಪ್ಪ. 2ನೇ ವಚನ 2-3. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಆಗಿರುವನು.
ಅಂತ ಮರ ತಕ್ಕ ಕಾಲದಲ್ಲಿ ಫಲ ಕೊಡ್ತದಲ್ಲ ಎಂದು ಅದರ ಎಲೆ ಮಾಡೋದೇ ಇಲ್ಲ. ಅದರಂತೆ ಅವನ ಕಾರ್ಯವು. ಸರ್, ನೀನು ಬೈಬಲ್ ಓದಲ್ಲ ಅಂದ್ರೆ ಹೇಗೆ ಫಲ ಕೊಡಕ್ ಸಾಧ್ಯ? ಇದು ತಪ್ಪಲ್ವಾ? ತಪ್ಪ ರೈಟಾ? ಯಾವ್ದಾದ್ರು ಒಂದು ಹೀರೋ ಬಗ್ಗೆ ಫುಲ್ ಬಂದ್ಬಿಟ್ರೆ ಏನ್ ಮಾಡ್ತೀರಿ? ಪೂರ್ತಿ ಓದ್ಬಿಡ್ತೀವಿ. ನಾವು ಕಾಲೇಜ್ ಹೋಗ್ಬೇಕಾದ್ರೆ ನನಗೆ ಕ್ರಿಕೆಟ್ ಬಹಳ ಇಷ್ಟ ಇತ್ತು. ಬೆಳಿಗ್ಗೆ ಪೇಪರ್ ನ್ಯೂಸ್ ಬಂದ್ರೆ ಸಾಕು, ಇಡೀ ಒಂದು ಇಂಚು ಕೂಡ ಬಿಟ್ಟಿಲ್ಲ, ಅಷ್ಟು ಪೂರ್ತಿ ಕ್ರಿಕೆಟ್ ಬಗ್ಗೆ ಓದೇ ಹೋಗ್ತಿದ್ವಿ ನಾವು. ಹಲ್ಲೆಲೂಯಾ. ನೀನು ಕಾಲುವೆ ಪಕ್ಕದಲ್ಲಿ ಬೆಳೆದಿರೋ ಮರದ ಹಾಗೆ ನೀನು ಇರಬೇಕಾದ್ರೆ, ಫಲ ಕೊಡಬೇಕಾದ್ರೆ ನೀನು ಬೈಬಲ್ ಓದೋದು ಬಹಳ ಅವಶ್ಯ. ಇಲ್ಲ ಅಂದ್ರೆ ನೀನು ಫಲ ಕೊಡಕ್ಕಾಗೋದಿಲ್ಲ. ಯಾಕಂದ್ರೆ ನಾವು ಪಶ್ಚಾತ್ತಾಪ ಪಡೋ ಮನಸ್ಸಿಲ್ಲ ನಮಗೆ. ನಾವು ತಗ್ಗಿಸ್ಕೋಬೇಕನ್ನೋ ಮನಸ್ಸಿಲ್ಲ. ನಾವು ಏನಾದ್ರೂ ದೊಡ್ಡವರಾಗ್ಬೇಕು. ನಗಂದ್ರೆ ನಗಂಗಿಲ್ಲ. ನಾವು ಯಾವ್ದಾದ್ರು ಕಾಮಿಡಿ ಬಂತಂದ್ರೆ ಮಾಡ್ತೇವೆ ಟಿವಿಯಲ್ಲಿ. ಕಾಮಿಡಿ ಬಂತಂದ್ರೆ ಸಾಕಿಲ್ಲ, ಜೋರಾಗಿ ನಗ್ಬಿಡ್ತೀವಿ. ಟಿವಿ ಇದು ಮೊಬೈಲ್ ಹತ್ರ ಏನ್ ಮಾಡ್ತೀವಿ? ಹಂಗೆ ಜೋರಾಗಿ ನಗೋದು. ಇನ್ನೊಬ್ರು ಯಾರಾದ್ರೂ ಬಿದ್ರೆ ಜೋರಾಗಿ ನಗ್ಬಿಡ್ತೀವಿ. ಆದ್ರೆ ದೇವರ ಸನ್ನಿಧಿಯಲ್ಲಿ ನಗ್ರಿ ಅಂದ್ರೆ ಎಡಲಿಕ್ಕೆ ಬರಂಗಿಲ್ಲ. ಹಲ್ಲೆಲೂಯಾ. ಸರ್, ನೀವೇನ ನಮ್ಮ ದೇಶ ಆಡ್ತಿದ್ದೀರ? ಹಲ್ಲೆಲೂಯಾ. ನಮ್ಮ ದೇಶದ ಪ್ರಧಾನಮಂತ್ರಿ ಯಾರಾದ್ರೂ ಇದ್ರೆ ಇಲ್ಲಿ? ಯಾರಿಲ್ಲ. ಚಿಂತೆ ಮಾಡಬೇಡ್ರಿ. ನಮ್ಮ ದೇಶಕ್ಕೆ ದೇವರು ಪ್ರಧಾನಮಂತ್ರಿ ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಅವರು ಆಳ್ತಾ ಇದ್ದಾರೆ. ನೀವು ದೇಶದ ಬಗ್ಗೆ ಚಿಂತೆ ಮಾಡಬೇಡ್ರಿ. ಇಲ್ಲಿ ನಗರಿ ದೇವ್ರ ಮುಂದೆ. ಹಲ್ಲೆಲೂಯಾ. ನಿಮ್ಮನ್ನ ಕರೆದಿರೋರು ದೇವರು ನಗೋದಕ್ಕೆ, ಚಪ್ಪಾಳಿ ಹೊಡೆಯೋದಕ್ಕೆ, ಆರಾಧನೆ ಮಾಡೋದಕ್ಕೆ. ಹಲ್ಲೆಲೂಯಾ. ಅದನ್ನ ಬಿಟ್ಟು ನಿಮ್ ದೇಶದ ಬಗ್ಗೆ, ನಿಮ್ ಮನೆ ಬಗ್ಗೆ ಚಿಂತೆ ಮಾಡ್ತಾ ಕೂತ್ಕೊಂಡ್ರೆ ಟೆನ್ಷನ್ ತಗೋಬೇಡ್ರಿ. ದೇವರಿಗೆ ನೋಡ್ಬೋದು. ಹಲ್ಲೆಲೂಯಾ. ಏನಂತೆ? ಧರ್ಮೋಪದೇಶ ಅದನ್ನ ಕೈಗೊಳ್ಳದೆ ನಡೆಯುವ ಪ್ರಾರ್ಥನೆ ದೇವರಿಗೆ ಅಸಹ್ಯವಾಗಿದೆ. ಹಲ್ಲೆಲೂಯಾ. ಎಷ್ಟು ಚೆನ್ನಾಗಿ ಇವತ್ತಿಂದ ಓದ್ತೀರಿ ಪ್ರಾರ್ಥನೆ. ಯಾರು ಓದಲ್ಲ ನೀವು? ಕೈ ಎತ್ತಮ್ಮ, ಕೈ ಎತ್ತಬೇಕು. ಖಂಡಿತವಾಗ್ಲೂ ನಾವೊಂದು ಹೇಳ್ತೀನಿ ಕೇಳಿ. ನೀವು ಬೈಬಲ್ ಓದೋದ್ರಿಂದ ನಿಮ್ಮ ಆಶೀರ್ವಾದದ ಬಾಗಿಲುಗಳು ನೀವು ತೆರೆದುಕೊಳ್ತಿದ್ರಿ. ನೀವು ಬೈಬಲ್ ಮುಚ್ಚಿಡೋದ್ರಿಂದ ನಿಮ್ಮ ಎಲ್ಲ ಆಶೀರ್ವಾದದ ಬಾಗಿಲು ಮುಚ್ಚಿಡ್ತಾ ಇದೆ. ಹಲ್ಲೆಲೂಯಾ. ಬೈಬಲ್ ಹೇಳುತ್ತೆ, ಎದ್ದೇಳ್ರಿ, ಪ್ರಕಾಶಿಸಿರಿ, ಯೆಹೋವನ ತೇಜಸ್ಸು ನಿಮ್ಮ ಮೇಲೆ ಉದಯಿಸಿತು. ಹಲ್ಲೆಲೂಯಾ. ಯೆಹೋವನ ಬೆಳಕು ನಿನ್ನ ಮೇಲೆ ಬಂತು, ಹೇಳು, ಪ್ರಕಾಶಿಸು ಅಂತ ಬೈಬಲ್ ಹೇಳ್ತದೆ. ಆಮೇಲೆ ಓಕೆ, ಇನ್ನೊಂದು ವಾಕ್ಯ ಹೇಳಿ ಮುಗಿಸ್ಬಿಡೋಣ. ಮತ್ತಾಯ ಬರೆದ 3ನೇ ಅಧ್ಯಾಯ 6ನೇ ವಚನ. ಅವರು ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು ಯೊರ್ದಾನ್ ಹೊಳೆಯಲ್ಲಿ ಅವನಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುತ್ತಿದ್ದರು. ಎಷ್ಟು 3:6 ಅಲ್ಲ? ಅವನು ಬಳಿಗೆ ಹೊರಟು ಹೋಗಿ ಅವರು ತಮ್ಮ ತಮ್ಮ ಪಾಪಗಳನ್ನ ಹೇಳಿಕೊಂಡು ಯೊರ್ದಾನ್ ಹೊಳೆಯಲ್ಲಿ ಅವನಿಗೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುತ್ತಿದ್ದರು. ಹಲ್ಲೆಲೂಯಾ. ಇಲ್ಲಿ ಒಬ್ಬ ಸ್ನಾನಿಕನಾದಂತ ಯೋಹಾನ ಒಬ್ಬ ಶಿಷ್ಯ ಇರ್ತಾನೆ. ಅವನೇನ್ ಮಾಡ್ತಾನೆ ಗೊತ್ತಾ? ಎಲ್ಲ ಸರ್ವ ಜಾತಿಯವರೇ, ನೀವೆಲ್ಲರೂ ದೇವರ ಕಡೆಗೆ ತಿರುಗಿಕೊಳ್ಳಿರಿ ಅಂತ ಕಾಡಲ್ಲಿ ಸುವಾರ್ತೆ ಸಾರ್ತಿರ್ಬೇಕಾದ್ರೆ ಜನ ಈ ವಾಕ್ಯಗಳನ್ನ ಕೇಳಿ ಓಡಿ ಬಂದು ತಮ್ಮ ಪಾಪಗಳನ್ನ ಹೇಳ್ಕೊಂಡು, ನಾನು ಇಂಥ ಪಾಪ ಮಾಡಿದ್ರೆ ಅಂತ ಪಾಪ ಮಾಡಿದ್ರೆ ಅಂತ ಹೇಳಿ ಪಾಪ ಒಪ್ಪಿಕೊಂಡು ದೀಕ್ಷಾಸ್ನಾನ ತಗೊಳ್ತದಂತೆ. ಹಲ್ಲೆಲೂಯಾ. ಎಲ್ಲಿವರೆಗೂ ನೀನು ಪಶ್ಚಾತ್ತಾಪ ಪಟ್ಟು ಪಾಪಗಳು ಒಪ್ಪಿಕೊಂಡು ನೀನು ದೀಕ್ಷಾಸ್ನಾನ ತಗೊಳ್ಳೋದಿಲ್ವೋ ಅಲ್ಲಿವರೆಗೂ ನಿನಗೆ 100% ಅಲ್ಲ 200% ನೀನು ಸ್ವರ್ಗಕ್ಕೆ ಹೋಗಲ್ಲ. ನಾನು ಬರೆದು ಕೊಡ್ತೀನಿ. ಹಲ್ಲೆಲೂಯಾ. ಇದ್ರಲ್ಲಿ ಎಷ್ಟು ಜನ ಇದ್ದಾರೆ ದೀಕ್ಷಾಸ್ನಾನ ತಗೊಳ್ಳೋರು? ಈಗ ತಗೋಬೇಕನ್ನೋರು 1 2 3 4 5 6 ಓಕೆ. ಹಲ್ಲೆಲೂಯಾ. ಏನ್ ಗೊತ್ತಾ? ಒಬ್ಬ
ನಾನು ಕೇಳ್ತೀನಿ. ಒಬ್ಬ ಐಶ್ವರ್ಯವಂತ ಇರ್ತಾನೆ, ಒಬ್ಬ ಭಿಕ್ಷಕ ಲಾಜರು ಇರ್ತಾನೆ. ಅವನು ದಿನ ಶ್ರೀಮಂತ, ದಿನ ಉಂಡು ತಿಂದು ಕುಡಿದು ಮೋಜು ಮಸ್ತಿ ಮಾಡ್ತಾ ಸತ್ತೋಗ್ತಾನೆ. ಒಂದಿನ ಅವನು ಸಾಯ್ಬೇಕಾದ್ರೆ ಬಹಳ ಜೋರು ಉತ್ತರಾಧಿಕಾರ ಮಾಡ್ತಾರೆ. ಅವನಿಗೆ ಗ್ರ್ಯಾಂಡ್ ಆಗಿ ಅವನಿಗೆ ಹೆಣವನ್ನ ಸುಸಾನೆ ಕಳಿಸ್ತಾರೆ. ಆದ್ರೆ ಈ ಶ್ರೀಮಂತನ ಮನೆ ಮುಂದೆ ಎಂಜುಲಾಸಿಗೆ ಬಿದ್ದಂತ ಲಾಜರು ಕೂಡ ಒಂದಿನ ಸತ್ತೋಗ್ತಾನೆ. ಹೌದಾ? ಆದ್ರೆ ಆ ಶ್ರೀಮಂತ ಸತ್ತ ಮೇಲೆ ಅವರು ಕಾರ್ ತಂದಿದಾರಂತೆ, ಹೊಸ ಕಾರು. ಅದಕ್ಕೆ ಹೊಸ ಕಾರ್ ತಗೊಂಡಿದ್ದಾರೆ, ಅದಕ್ಕೆ ಸ್ವೀಟ್ ಕೇಕ್. ಅದು ಅಲ್ಲೂಯ್ಯ. ಓಕೆ, ನೀವು ಯಾವ್ದು ತಗೋತೀರಿ ಕಾರ್? ಅಲ್ಲೂಯ್ಯ. ತಗೋತೇವೋ ಇಲ್ವೋ? ಆಮೇನನ್ರಿ? ಅಲ್ಲೂಯ್ಯ. ತಗೋಬೇಕು ನಾವೆಲ್ಲರೂ. ಆಮೇನ್. ಅಲ್ಲೂಯ್ಯ. ಹೇಳ್ರಿ, ಒಬ್ಬ ಶ್ರೀಮಂತ ಸತ್ತು ಹೋಗ್ತಾನೆ, ಅವನು ಹೋಗಿ ನರಕದಲ್ಲಿ ಬಿದ್ದಿರ್ತಾನೆ. ಈ ಲೋಕದಲ್ಲಿ ಶ್ರೀಮಂತನಾಗಿದ್ದವನು ನರಕದಲ್ಲಿ ಬಿದ್ದಿರ್ತಾನೆ. ಈ ಲೋಕದಲ್ಲಿ ಭಿಕ್ಷಕನಾಗಿರುವಂತ ಲಾಜರು ಅಬ್ರಾಹಮನ ಎದುರಲ್ಲಿ ಇರ್ತಾನೆ, ಸ್ವರ್ಗದಲ್ಲಿ ಇರ್ತಾನೆ. ಆ ಶ್ರೀಮಂತ ಹೇಳ್ತಾನೆ, ಅಬ್ರಾಹಮನೇ, ತಂದೆಯೇ, ಲಾಜರನನ್ನು ಕಳಿಸು, ಯಾಕಂದ್ರೆ ನಾನು ಈ ಬೆಂಕಿಯಲ್ಲಿ ವೇದನೆ ಪಡ್ತಾ ಇದ್ದೇನೆ. ಅವನ ಕಿರುಬೆರಳನ್ನು ನೀರಲ್ಲಿ ಎತ್ತಿ ನನ್ನ ನ್ಯಾಯಿಗೆ ತೊಯಿಸ್ಲಿ ಅಂತ ಒಂದು ಹನಿ ನೀರಿಗೆ ಭಿಕ್ಷಾ ಬೇಡ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ? ಒಂದು ಹನಿ, ಒಂದೇ ಹನಿ. ಈ ಲೋಕದಲ್ಲಿ ಅರಸನಾದವನು, ಶ್ರೀಮಂತ ಆದವನು, ಆದ್ರೆ ಸತ್ತ ಮೇಲೆ ನರಕದಲ್ಲಿ ಇದ್ದಾನೆ. ಆದ್ರೆ ಈ ಲೋಕದಲ್ಲಿ ಭಿಕ್ಷಕ ಸ್ವರ್ಗದಲ್ಲಿ ಇರ್ತ. ಅಲ್ಲೆಲ್ಲೋಯ್ಯ. ಇವತ್ತು ನಿಮ್ಗೂ ಅದನ್ನೇ ಹೇಳ್ತೇನೆ, ಈ ಲೋಕದಲ್ಲಿ ನಾವು ಬಡವರಿಗಂತ ಚಿಂತೆ ಮಾಡ್ಬೇಡ್ರಿ. ಈ ಲೋಕದಲ್ಲಿ ಬಡವರಿದ್ರು ಸರಿ, ಪರಲೋಕದಲ್ಲಿ ಶ್ರೀಮಂತರಾಗ್ತೀವಿ. ಹಾಲೆಲ್ಲೂಯ್ಯ. ಬೈಬಲ್ ಹೇಳ್ತದೆ, ನೀನ್ ಏನಾದ್ರೂ ನಿನ್ನ ಪಾಪಗಳನ್ನ ಒಪ್ಪಿಕೊಂಡು ಬಿಟ್ರೆ ಸಾಕು, ನಿಮಗೆ ಕರುಣೆ ದೊರೆಯುತ್ತೆ. ನೀನ್ ಇಲ್ಲಿ ಕೂಡ 100ರಷ್ಟು ಶ್ರೀಮಂತನಾಗ್ತೀಯಾ, ಅಲ್ಲಿ ಕೂಡ ನೀನ್ 100 ಶ್ರೀಮಂತನಾಗ್ತೀಯ ಅಂತ ಬೈಬಲ್ ಹೇಳುತ್ತೆ. ಹಾಲೆಲ್ಲೂಯ್ಯ. ಯಾಕೋಬ ಯಾರು? ಇಸಾಕ್ ಏನ್ ಮಾಡ್ದ? 100ರಷ್ಟು ಅಭಿವೃದ್ಧಿ ಹೊಂದಿದ ಅವನು. ಅವನ ಶತ್ರು ಒಬ್ರ ಇಬ್ರ, ಅವನು ಎಲ್ಲ ಹೋದ್ರು ಶತ್ರುಗಳೇ ಅವನಿಗೆ. ಬಟ್ ಅವನು ಬರಗಾಲದಲ್ಲಿ ಬೀಜ ಬಿತ್ತಿ 100ರಷ್ಟು ಫಲ ಕೊಯ್ದಂತೆ. ಹಾಲೆಲ್ಲೂಯ್ಯ. ಯಾಕೆ? ಅವನು ಪಶ್ಚಾತ್ತಾಪ ಪಟ್ಟ, ಪಾಪವನ್ನು ಅರಿಕೆ ಮಾಡ್ದ, ಸೇವಕರಿಗೆ ಕ್ಷಮೆ ಕೇಳ್ದ, ಸ್ನೇಹಿತರಿಗೆ ಕ್ಷಮೆ ಕೇಳ್ದ, ತಂದೆ ತಾಯಿಗೆ ಕ್ಷಮೆ ಕೇಳಿದ. ಇಲ್ಲಿ ನೋಡಿ, ಇಲ್ಲಿ ದೀಕ್ಷಾ, ಅವರೆಲ್ಲ ಜನ ಓಡಿ ಬಂದು ತಮ್ಮ ಪಾಪಗಳು ಒಪ್ಪಿಕೊಂಡು ದೀಕ್ಷೆ ತಗೊಂಡ್ರು. ಯಾಕೆ? ನಾವು ನರಕಕ್ಕೆ ಹೋಗ್ಬಿಡ್ತೇವೇನೋ, ನಾವು ಬೆಂಕಿಗೆ ಹೋಗ್ಬಿಡ್ತೇವೇನೋ. ಈ ಲೋಕದ ಸುಖ ಸಂಪತ್ತು ನಿಮ್ಗೆ ಯಾವ ಕೆಲಸಕ್ಕೂ ಬರೋದಿಲ್ಲ. ಅವನು ಅಂಬಾನಿ ಆದ್ರೂ ಸರಿ, ಮೋದಿ ಆದ್ರೂ ಸರಿ. ಅವನ ಅಂಬಾನಿ ಆದ್ರೂ ಯೇಸು ನಂಬಿದ್ರೆ ಮಾತ್ರ ವರ್ಗಕ್ಕೆ ಅವನು ಬೆಂಕಿ ಇದೆ, ಸ್ವರ್ಗಕ್ಕೆ ಹೋಗಬೇಕು. ಅವನು ಯಾವನೇ ಆದ್ರೂ ಸರಿ, ಯೇಸು ನಂಬಲಿಲ್ಲ, ಅವನಿಗೆ ಕತ್ತಿತ್ತ ಬುದ್ಧನಿಂದ ನರಕ. ಹಾಲೆಲ್ಲೂಯ್ಯ. ಎಂತ ದೆವ್ವಗಳು ಕೂಡ ಯೇಸು ಮುಂದೆ ಅಡ್ಡ ಬೀಳ್ತವೆ. ಹಾಲೆಲ್ಲೂಯ್ಯ. ಎಂತ ರೋಗಗಳು ಕೂಡ ಯೇಸು ಮುಂದೆ ಅಡ್ಡ ಬೀಳ್ತವೆ. ಯಾವ ನಿಜ ಹೇಳ್ತೀನಿ, ನನಗೆ ಬಿಡುಗಡೆ ಆಗಿಲ್ಲ ಅಂತ ಬಹಳ ಜನ ಹೇಳ್ತಾರೆ. ಯಾಕೆ ಬಿಡುಗಡೆ ಆಗಿಲ್ಲ? ನಿನ್ನ ಹೃದಯದಲ್ಲಿ ದೇವರಿಗೆ ಸ್ಥಳ ಕೊಟ್ಟಿಲ್ಲ, ನೀನು ಪಾಪ ಅರಿಕೆ ಮಾಡಿಲ್ಲ, ನೀನು ಒಪ್ಕೊಂಡಿಲ್ಲ. ನಾನು ಪಾಪಿ ಅಂತ ಒಪ್ಕೊಂಡಿಲ್ಲ. ನಾನು ಏನ್ ಪಾಪ ಮಾಡಿದ್ದೇನೆ? ಒಬ್ಬ ಹೇಳ್ತಲ್ಲ, ಯಾರು? ಒಬ್ಬ ಸಮರ್ಯದವನು, ಒಬ್ಬ ಯುದ್ಧದವನು. ಒಬ್ಬ ಹೇಳ್ದ, ದೇವರೇ ನಾನು ಪಾಪಿ, ನನ್ನನ್ನು ಕರುಣಿಸು ಅಂತ ಹೇಳಿದ. ಅವನಿಗೆ ದೇವರು ಕರುಣಿಸಿದ್ರು. ಇನ್ನೊಬ್ಬ ಹೇಳ್ದ, ದೇವರೇ ಇವನಾಗಿ ನಾನು ಪಾಪಿ ಅಲ್ಲ, ನಾನು ವಾರ ಚರ್ಚಿಗೆ ಹೋಗ್ತೀನಿ, ಕಾಣಿಕೆ ಕೊಡ್ತೀನಿ, ದಶಮ ಭಾಗ ಕೊಡ್ತೀನಿ, ನನಗೆ ಆಶೀರ್ವಾದ ಮಾಡಂತ. ಆದ್ರೆ ದೇವರ ಮುಂದೆ ಇವನು ನೀತಿವಂತ ಆಗಿಲ್ಲ. ನಾನು ಪಾಪಿ ಅಂತ ಒಪ್ಕೊಂಡಲ್ಲ, ಅವನು ನೀತಿವಂತನಾಗಿ ಸ್ವರ್ಗಕ್ಕೆ ಹೋದ. ಹಾಲೆಲ್ಲೂಯ್ಯ. ಇವತ್ತು ಯಾರೆಲ್ಲ ಒಪ್ಕೊಳ್ತಿರೋ ಅವರೆಲ್ಲರಿಗೂ ನಿಜವಾಗಲೂ ಪಾಪದ ಕಟ್ಟುಗಳು, ಶಾಪದ ಕಟ್ಟುಗಳು, ರೋಗದ ಕಟ್ಟುಗಳು, ಬಂಧನಗಳು ನಿಜವಾಗ್ಲೂ ಈ ವಾಕ್ಯ ಕೇಳುತ್ತಿರುತ್ತಲೇ ಎಲ್ಲ ಮುರಿಯಲ್ಪಡ್ತದೆ. ಹಾಲೆಲ್ಲೂಯ್ಯ. ಯಾಕಂದ್ರೆ ಎಷ್ಟು ಜನರಿಗೆ ಇವತ್ತು ನಾವು ದೀಕ್ಷಾ ಸ್ಥಾನ ತಗೋಬೇಕಂತ ನೀವು ಆಸೆ ಪಡ್ತಿರೋ, ಖಂಡಿತವಾಗ್ಲೂ ದೇವರು ನಿಮ್ಮನ್ನು ಮಾರ್ಪಡಿಸ್ತಾರೆ. ದೇವರು ನಿಮ್ ಜೀವಿತನೇ ಬದಲಾಯಿಸ್ತಾರೆ. ಇವತ್ತು ಎಷ್ಟು ಜನ ಹೇಳ್ತಾರೆ, ನಾವು ದೇವ್ರ ನಂಬಿದ್ರೆ 4 ವರ್ಷ ಚೆನ್ನಾಗಿರ್ತೀವಿ, ಆಮೇಲೆ 10 ವರ್ಷ ಚೆನ್ನಾಗಿಲ್ವಾ? ಈಗ
ಸಾಯಿಲ್ ಸತ್ತಿದೆ, ಡಾಕ್ಟರ್ ರಿಪೋರ್ಟ್ ಕೊಟ್ಟಿದ್ದೆ ಸಾಹಿತ್ಯ ಅಂತ 2 ತಿಂಗಳು ಹೇಳಿದೆ ಡಾಕ್ಟರ್ ಟೈಮ್. ಈಗ 10 ವರ್ಷ ನಾನು ಬದುಕಿಲ್ಲ. 2014 ಬಿದ್ದು ನಾನು, ಈಗ 24 10 ವರ್ಷ ಆಯ್ತು ಬದುಕಿಲ್ಲ. ಸಾಯಿಲ್ ಸತ್ತಿದ್ದೇನಾ? ಇಲ್ಲ ಸರ್. ನಿನ್ನ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗಿದೆ. ನಾನು ಸಾಯ್ತೀನಿ ಸತ್ತೋಗ್ತೀನಿ ಅಷ್ಟೇ. ನಾನು ಬದುಕ್ತೀನಿ ಅನ್ನೋ ದೇವರು ಬದುಕಿಸ್ತಾನೆ. ಅದಕ್ಕೆ ಹೇಳಿದ ಯೇಸು, ನಿನ್ನ ನಂಬಿಕೆ ನಿನ್ನನ್ನ ನಾಶ ಮಾಡ್ದು. ನಾನು ಸಾಯ್ತೀನಿ ಅನ್ನೋ ನಂಬಿಕೆ ನಿನ್ನನ್ನ ನಾಶ ಮಾಡ್ದು. ನಾನು ಬದುಕ್ತೀನಿ ಅನ್ನೋ ನಂಬಿಕೆ ನಿನ್ನ ಬದುಕಿಸ್ತಾನೆ. ಎರಡಿದಾವೆ. ಒಬ್ಬ ಸೈತಾನ ಇದ್ದಾನೆ, ದೇವರಿದ್ದಾನೆ. ನೆಗೆಟಿವ್ ಮಾತನಾಡೋನು ಸೈತಾನ, ಪಾಸಿಟಿವ್ ಮಾತಾಡ್ಸೋನು ದೇವರು. ಸರ್, ನಿನ್ನ ಹೃದಯದಲ್ಲಿ ದೇವರು ಎಷ್ಟೋ ಸಾರಿ ನೀನು ಹೃದಯದಲ್ಲಿ ಮಾತಾಡ್ತಾರೆ. ದೇವರು ಎಷ್ಟೋ ಸಾರಿ ಮಾತಾಡ್ತಾರೆ. ಏನಂತ? ಪಾಪ ಕ್ಷಮೆ ಕೇಳು, ಆ ಪಾಪ ಮಾಡಬೇಡ. ನೀನು ಹೃದಯದಲ್ಲಿ ಡೈಲಿ ದೇವ್ರ ಸ್ವರ ಕೇಳ್ತಾನೆ ಇದೆಯಾ? ಯಾರಾದ್ರೂ ಒಪ್ಪಿಸ್ಕೊಟ್ಟಿದ್ದೀರಾ? ನಿನ್ನ ಹೃದಯದಲ್ಲಿ ದೇವರು ಯಾವ ಡೈಲಿ ಮಾತಾಡ್ತಾ ಇದ್ದಾರೆ? ನಿನ್ನ ಹೃದಯದಲ್ಲಿ ಡೈಲಿ ಮಾತಾಡ್ತಾ ಇದ್ದಾರೆ. ಅದನ್ನು ಗ್ರಹಿಸಬೇಕಾದ್ರೆ ಆದ್ರೆ ನೀನು ಅದನ್ನು ಒಪ್ಪಿಸ್ಕೊಟ್ಟಿಲ್ಲ. ಒಪ್ಪಿಸಿಕೊಟ್ಟು ನೋಡಿ, ನಿನ್ನ ಜೀವನ ಭೂಮಿನ ಹಾಸಿಗೆ ಆಗ್ತದೆ. ಸರ್, ನಮ್ಮ ದೇವರು ಬಡವ ಅಲ್ಲ ರೀ, ನಮ್ಮ ದೇವರು ರಾಜಾಧಿರಾಜನಾಗಿದ್ದಾರೆ. ಹಾಲೆಲೂಯ. ಮಾತ್ರ ನಮ್ಮ ಮುಂದೆ ಎಲ್ಲರೂ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಯಾವ ವ್ಯಕ್ತಿಗೂ ನನಗೆ ಸಲ್ಲಬೇಕಾದ ಗೌರವ ಇನ್ನೊಬ್ಬಗೆ ಸಲ್ಲಬಿಡಂಗಿಲ್ಲ. ಒಬ್ಬ ವ್ಯಕ್ತಿ, ಒಬ್ಬ ರಾಜ ಹೇಳ್ತಾನೆ, ನಾನೇ ದೇವರು, ನಾನೇ ಎಲ್ಲ, ನಾನೇ ಎಲ್ಲ ಅಂತ. ಅವನು ಬರೀ ಒಂದು ಕ್ಷಣದಲ್ಲಿ ಹುಳ ಬಿಡಿಸೋದು ಹೋಗ್ತಾನೆ ಅವನು. ಹಾಲೆಲೂಯ. ನಾನು ಏನು ಮಾಡಿ ತಪ್ಪಲ್ಲ ಅಂತ 100% ನೀನು ಏನ್ ಮಾಡ್ತೀಯಾ? ನೀನು ಉದರ ಆಗಲ್ಲ, ನೀನು ವಾಸಿ ಆಗಲ್ಲ, ನೀನು ಹಾಗೆ ಇರ್ತೀಯ. ಪಾಪ ಅರಿಕೆ ಮಾಡಿ. ಓಕೆ, ಇನ್ನೊಂದು ಚೆನ್ನಾಗಿದೆ, ಮುಗಿಸ್ಬಿಡ. ರೋಮಪುರ 5:19. ರೋಮಪುರ 5:19 ಓದ್ರಿ, ಯಾರಾದ್ರೂ ಸಿಕ್ಕರೆ. ಅಪರಾಧಗಳು ಹೆಚ್ಚಾಗಿ ಕಂಡು ಬರುವ ಹಾಗೆ ಧರ್ಮಶಾಸ್ತ್ರ ಮಧ್ಯೆ ಬಂತು. ಆದರೆ 5:19 ಒಬ್ಬನ ಅವಿಧೇಯತ್ವದಿಂದ ಎಲ್ಲರೂ ಹೇಗೆ ಪಾಪಿಗಳಾದರೋ ಹಾಗೆಯೇ ಒಬ್ಬನ ವಿಧೇಯತ್ವದಿಂದ ಎಲ್ಲರೂ ನೀತಿವಂತರಾಗುವರು. ನೋಡ್ರಿ, ಒಬ್ಬ ಆದಾಮನೋ ವ್ಯಕ್ತಿ ಪಾಪ ಮಾಡಿದ, ಅವನ್ ಪಾಪ ಮಾಡಿದ್ರೆ ಎಲ್ಲರೂ ಪಾಪಿಗಳಾದ್ರು. ಒಬ್ಬ ಯೇಸು ಸ್ವಾಮಿ ನೀತಿವಂತನಾಗಿದ್ರೆ ನಾವೆಲ್ಲರೂ ಇವತ್ತು ನೀತಿವಂತರಾಗಿದ್ದೇವೆ. ಹಾಲೆಲೂಯ. ಇವತ್ತು ಏನ್ ಮಾಡ್ಬೇಕು? ಯೇಸು ಸ್ವಾಮಿ ಯಾಕೆ ಸತ್ರು? ಅವರು ಪಾಪಗಳಿಗೆ ಇರ್ತಾನೆ, ಹೌದಾ? ಪಾಪ ನಾವು ಮಾಡಿ, ಮಕ್ಕಳು ಮಾಡಿದ ಪಾಪಕ್ಕಾಗಿ ಯೇಸು ಸ್ವಾಮಿ ಕ್ಷಮೆ ಕೇಳಿದ್ರು, ಹೌದಾ? ಯಾರ ಮುಂದೆ? ಅದು ಸೈತಾನನ ಮುಂದೆ ಕ್ಷಮೆ ಕೇಳಿದ್ರು, ಸೈತಾನ ಮುಂದೆ ತಲೆ ಬಾಗಿದ್ರು. ಇಷ್ಟನ್ನ ಅರ್ಥ ಮಾಡ್ಕೋಬೇಕು. ನಿನಗಾಗಿ, ನಿನ್ನ ಗಂಡಗಾಗಿ, ನಿನ್ನ ಮಕ್ಕಳಿಗಾಗಿ ನೀನು ಕೆಲವು ಶತ್ರುಗಳ ಮುಂದೆ ತಲೆ ಬಾಗಬೇಕಾಗುತ್ತೆ. ಹಾಲೆಲೂಯ. ಯೇಸು ಸ್ವಾಮಿ ಸೈತಾನಿಗೆ ಸೋತ ಮೇಲೆ ಅವನು ಗೆದ್ದಿದ್ದು. ಅವನು ಸೈತಾನ ಏನ್ ಮಾಡ್ದ? ಜನರಿಗೆ ಯೇಸು ಒಪ್ಪಿಸ್ಕೊಟ್ರು, ಯೇಸು ಸ್ವಾಮಿ ಕೊಂದ್ರು. ಸೈತಾನ ಬಹಳ ಖುಷಿ ಪಟ್ಟ. ಬಟ್ 3ನೇ ದಿನ ಹೇಳ್ತಾನೆ ಅಂತ ಅವ್ನಿಗೆ ಗೊತ್ತಿರ್ಲಿಲ್ಲ. ಬಟ್ ಯೇಸು 3ನೇ ದಿನ ಹೇಳ್ತಾರೆ. ಹಾಲೆಲೂಯ. ಇವತ್ತು ನೀನು ಯಾರಿಗಾದ್ರೂ ಹೋಗಿ ಕ್ಷಮೆ ಕೇಳ್ತಿಲ್ಲ, ಅವಾಗ ಅವರು ಸಂತೋಷ ಪಡ್ತಾರೆ. ನನ್ನ ಮಗ ಹೆಂಗ್ ಬಂದ ನೋಡು, ನಾನು ಭೂತಕ್ಕೆ ಹೋಗಿದ್ದೆ, ಆ ಚೌಡಿ ಹೋಗಿದ್ದೆ, ಮಾರು ಬಂದೆ, ಅದಕ್ಕೆ ಬಂದ, ಕ್ಷಮೆ ಕೇಳ್ದ. ಅವನು ಸಂತೋಷ ಪಡ್ತಾನೆ. ಬಟ್ ನಿನ್ನ ದೇವರು ಎಬ್ಬಸ್ತಾರಂತ ಅವನಿಗೆ ಗೊತ್ತಿಲ್ಲ. ಹಾಲೆಲೂಯ. ನಿನ್ನ ದೇವರು ಎಬ್ಬಸ್ತಾರೆ, ನೀನ್ ನಂಬೇಕಷ್ಟೇ. ಹಾಲೆಲೂಯ. ಯಾವಾಗ ಕ್ಷಮೆ ಕೇಳ್ತೀಯೋ ಆವಾಗಲೇ ದೇವರಿಗೆ ಒಂದು ಮಾರ್ಗ ತಿಳಿಯಕ್ಕೆ ಸಾಧ್ಯ. ಅಲ್ಲಿವರೆಗೂ ಮಾರ್ಗ ಓಪನ್ ಆಗಲ್ಲ. ಇವತ್ತು ನನ್ನ ಜೀವನದಲ್ಲಿ ಯಾಕೆ ಆಶೀರ್ವಾದ ಕಾಣ್ತಾ ಇಲ್ಲ ಅಂದ್ರೆ ಕಾರಣ ನಿನ್ನ ತಪ್ಪು ನೀನು ಒಪ್ಕೊಳ್ತಿಲ್ಲ. ನಿನ್ನ ಅಪರಾಧಗಳು ನಿನ್ನ ತಲೆ ಮೇಲೆ ಇದ್ದಾವೆ. ಆ ಪಾಪದ ಪರದೆಯನ್ನು ತೆಗಿ. ನಿನ್ನ ಮೈಂಡ್ ಅಲ್ಲಿರುವಂತ ಕೆಟ್ಟ ಕೆಟ್ಟ ಆಲೋಚನೆಗಳನ್ನ ತೆಗಿ. ನಿನ್ನ ಹೃದಯಗಳು ಎಲ್ಲ ಕೆಟ್ಟ ಕೆಟ್ಟ ಆಲೋಚನೆ ತೆಗಿ. ಈಗ ಶರೀರ ಮಾಡೋದಕ್ಕಿಂತ ಜಾಸ್ತಿ ತಪ್ಪು ಮನಸ್ಸು ಮಾಡುತ್ತೆ, ಹೌದಾ? ಶರೀರ ಮಾಡೋದಕ್ಕಿಂತ ಬಹಳ ತಪ್ಪು ಪಾಪ ಏನ್ ಮಾಡುತ್ತೆ? ನಮ್ಮ ಮನಸ್ಸು ಮಾಡ್ತದೆ, ಕೆಟ್ಟ ಆಲೋಚನೆ ಮಾಡ್ತೀವಿ. ಶರೀರ ಜನರಿಗೆ ಅನ್ಸ್ತದೆ, ಹೌದಾ? ಶರೀರ ಜನರಿಗೆ ಅನ್ಸುತ್ತದೆ, ಬಟ್ ಮನಸ್ಸು ಯಾರು ನೋಡಂಗಿಲ್ಲ. ಅದಕ್ಕೆ ಸೀದಾ ಮನಸ್ಸಿಗೆ ಹೆಂಗ ಹೋಗಿ ಅಲ್ಲೇ ಎಲ್ಲ ಮಾಡ್ತಾರೆ ಮನಸ್ಸಿನ.
ಮನಸ್ಸು ನಮ್ಮ ಕಂಟ್ರೋಲ್ ನಲ್ಲಿ ಇಲ್ಲ. ಅಂದ್ರೆ ಮನಸ್ಸು ನಿನ್ನ ಕಂಟ್ರೋಲ್ ಇಲ್ಲದೆ ಇರೋದಕ್ಕೆ ಕಾರಣ ಅಲ್ಲಿ ದೇವರ ಆತ್ಮ ಇಲ್ಲ. ದೇವರ ಆತ್ಮ ಇದ್ರೆ ನಿನ್ನ ಜೀವನ ಪಾವನ ಆಗುವುದು ಅಂತ ಬೈಬಲ್ ಹೇಳ್ತದೆ. ಹಾಲೆಲೂಯಾ. ಓಕೆ, ಲಾಸ್ಟ್ ವಚನ 32ನೇ ಕೀರ್ತನೆ 32:2. ಯೆಹೋವನು ಯಾವನ ಲೆಕ್ಕಕ್ಕೆ ಅಪರಾಧವನ್ನು ಎಣಿಸುವುದಿಲ್ಲವೋ, ಯಾವನ ಹೃದಯದಲ್ಲಿ ಕಪಟ ಇರುವುದಿಲ್ಲವೋ ಅವನು ಧನ್ಯನು. ಆಮೆನ್. ಹಾಲೆಲೂಯಾ. ಆಮೆನ್. ನೋಡ್ರಿ ಏನಿರ್ತದೆ, ಯೆಹೋವನು ಯಾವನ ಲೆಕ್ಕಕ್ಕೆ ಅಪರಾಧವನ್ನು ಎಣಿಸುವುದಿಲ್ಲವೋ, ಯಾವನ ಹೃದಯದಲ್ಲಿ ಕಪಟ ಇರೋದಿಲ್ವೋ ಅವನು ಧನ್ಯನು. ಹಾಲೆಲೂಯಾ. ಯಾರು ಧನ್ಯರಂತೆ? ಯಾವನ ಅಪರಾಧಗಳು ಎಣಿಸೋದಿಲ್ವೋ. ಅಪರಾಧಗಳು ಎಣಿಸಕ ಯಾವಾಗ ಮರಿತಾರೆ ಜನ? ಹೇಳ್ರಿ, ಯಾವಾಗ ಮರಿತಾರೆ ಜನ? ನೀವೇ ಹೇಳ್ರಿ, ಯಾವಾಗ ಮರಿತಾರೆ ಜನ? ಈಗ ನೀನ್ ದೊಡ್ಡ ಒಂದು ಪಾಪ ಮಾಡಿದ್ಯಾ, ಅಪರಾಧ ಮಾಡಿದ್ಯಾ ಊರಲ್ಲಿ, ಹೌದಾ? ನೀನ್ ಯಾವಾಗ ಅವ್ರ ಹತ್ರ ಹೋಗಿ ನನ್ ಕ್ಷಮಿಸ್ರಿ ಅಂತ ಕೇಳುವಾಗ ಆ ಎಲ್ಲ ಜನ ಅಪರಾಧ ಮರಿತಾರೆ. ಹೋಗ್ಲಿ ಬಿಡು, ಏನೋ ಮಾಡ್ಬಿಟ್ಟಿದ್ದಾರೆ ಅಂತ. ನೀವು ಹೋಗಿ ಕೇಳದೆ ಹೋದ್ರೆ ನೀನ್ ಸಾಯೋವರೆಗೂ ಇಂತ ಹಿಂಗ್ ಮಾಡಿದ, ಅವ್ನು ಓಡೋಗ್ಬಿಟ್ಟ, ವಾಪಸ್ ಬರ್ಲೇ ಇಲ್ಲ, ಕಳ್ಳ ಅಂತಾರೆ. ಹೌದಾ? ಕಳ್ಳ ಅನ್ನೋ ಪಟ್ಟ ಕೊಡ್ತಾರೆ. ಇದು ಯಾವಾಗ ಕ್ಷಮೆ ಕೇಳ್ತೀವೋ ಅವಾಗ ನೀನು ಸಂಪೂರ್ಣ ಪರಿಪೂರ್ಣ ಆಗ್ತೀಯ. ಊರಲ್ಲಿ ನಿನಗೆ ಜವಾಬ್ದಾರಿ ಕೊಡ್ತಾರೆ, ನಿನಗೆ ಒಬ್ಬ ಒಳ್ಳೆ ಸ್ಥಾನಮಾನ ಕೊಟ್ಟು ಅನಿಸ್ತಾರೆ. ಹಾಲೆಲೂಯಾ. ಅದಕ್ಕೆ ನೀನು ಅಪರಾಧ ಒಪ್ಕೊಂಡ್ರೆ ಕಡಿತೇವರು. ಯಾವನ ಹೃದಯದಲ್ಲಿ ಕಪಟಿರೋದಿಲ್ವೋ ಅವನು ಧನ್ಯನು. ನಮ್ಮ ಹೃದಯದಲ್ಲಿ ಬರೇ ಕಪಟನೆ. ಪಾಸ್ಟ್ ಒಂದು ಹೇಳ್ತಾರೆ, ವಿಶ್ವಾಸ ಮಾಡ್ತಾರೆ, ವಿಶ್ವಾಸ ಒಂದು ಹೇಳ್ತಾರೆ, ಪಾಸ್ಟ್ ಒಂದು ಮಾಡ್ತಾರೆ. ಹಾಲೆಲೂಯಾ. ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ ಸೇವಕರಿಗೂ ವಿಶ್ವಾಸಿಗಳಿಗೂ. ಈಗ ತಂದೆ ಏನಾದ್ರು ನಿಮ್ಗೆ ಕೆಟ್ಟದಕ್ಕೆ ಬೈತಾರ, ಮಕ್ಕಳೇನಾದ್ರೂ ಕೆಟ್ಟದಕ್ಕೆ ಮಾಡ್ತಾರ. ಬಟ್ ತಂದೆ ಮಕ್ಕಳ ನಡುವೆ ಏನು ಭಿನ್ನಾಭಿಪ್ರಾಯ ಬರುತ್ತೆ ಗೊತ್ತಾ? ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಅಂತ. ಮಕ್ಕಳ ತಂದೆ ಮತ್ತು ಮಗನ ಮಧ್ಯೆ ಅವ್ರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ. ಅದಕ್ಕೆ ಈ ಅಪ್ಪ ಮಗ ಜಗಳ ಆಡ್ತಾರೆ. ಹೌದಾ? ಈಗ ಸಭೆಗಳಲ್ಲಿ ಕೂಡ ಅಷ್ಟೇ, ಸೇವಕರಿಗೂ ವಿಶ್ವಾಸ ಯಾಕೆ ಸಮಸ್ಯೆ ಆಗುತ್ತೆ ಅಂದ್ರೆ, ನಾವೇನೋ ಹೇಳ್ತೀವಿ, ನೀವೇನೋ ಕೇಳ್ತೀವಿ, ನೀವೇನೋ ಹೇಳಿರ್ತೀರಿ. ಅದಕ್ಕೆ ಹೇಳೋದು, ಪ್ರತ್ಯಕ್ಷವಾಗಿ ಕಂಡ್ರು ಹೋಗಿ ಜಗಳ ಆಡು. ಹೇಳ್ತಲ್ಲ, ಪ್ರತ್ಯಕ್ಷವಾಗಿ ಕಂಡು ಸೀದಾ ಚಾಕು ಹಾಕು, ಪ್ರಮಾಣಿಸಿ ನೋಡಂತ ಇಲ್ಲಿ ಹೇಳಲ್ಲ. ಅಲ್ಲಲ್ಲೋ, ಈಗ ನಿಜವಾಗ್ಲೂ ಹೇಳ್ತೀನಿ, ನಿಜ ಕಣ್ಣಿಂದ ನೋಡಿದ್ರು ಕೂಡ ಅದನ್ನ ಏನ್ ಮಾಡು, ಪ್ರಮಾಣಿಸಿ ನೋಡು. ಅದನ್ನೇ ನಿಜ ಅನ್ಕೋಬೇಡ. ಯಾರಿಗೆ ಗೊತ್ತು ಸಮಯ ಸಂದರ್ಭ ಏನಾಗಿರುತ್ತೆ ಅಂತ? ಪ್ರಮಾಣಿಸಿ ನೋಡ್ಬೇಕು. ಪಾಸ್ಟ್ ಏನ್ ಹೇಳಿರ್ತಾರೋ, ನೀವೇನ್ ಹೇಳಿದ್ರು, ಅದನ್ನೆಲ್ಲ ನಾವು ಡಿಸ್ಕಸ್ ಮಾಡುವಾಗ ಅದೆಲ್ಲ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಏನೋ ಓದ್ಬಿಡು, ಪಾಸ್ಟ್ ಮೊನ್ನೆ ಬೈದ್ಬಿಟ್ರಲ್ಲ, ಪಾಸ್ಟ್ ಮೊನ್ನೆ ದುಡ್ಡು ಕೇಳ್ಬಿಟ್ರಲ್ಲ, ಹೋಗೋದು ಬೇಡ. ಅಲ್ಲಲ್ಲೂಯ್ಯ. ಈಗ ಇನ್ನೊಂದೇನು ಗೊತ್ತಾ, ಒಬ್ಬ ತಂದೆಗೆ 10 ಮಕ್ಕಳು ಇರ್ತಾರೆ. ಎಷ್ಟು ಮಕ್ಕಳು? 10 ಮಕ್ಕಳು ಇರ್ತಾರೆ. 10 ಮಕ್ಕಳಲ್ಲಿ ಒಂದು ಇಬ್ರು, 10ರಲ್ಲಿ ಒಂದು 5-6 ಜನ ಚೆನ್ನಾಗಿರ್ತಾರೆ, ಅಪ್ಪನಂತೆ ನಡೀತಾರೆ. ಅವರಿಗೆ ಮನೆ ಆಸ್ತಿ, ಅವರಿಗೆ ತಂದೆಯಿಂದ ಏನ್ ತಾಯಿಯಿಂದ ಏನ್ ಬೇಕೆಲ್ಲ ಎಲ್ಲ ಸಪ್ಲೈ ಆಗುತ್ತೆ. ಹೌದಾ? ಬಟ್ ಮಾತು ಕೇಳದೆ ಸಪ್ಲೈ ಆಗುತ್ತಾ? ಆಗುದಿಲ್ಲ. ಒಂದ್ ತಿಳ್ಕೊಳ್ರಿ, ಲಕ್ಷ ಕೊಟ್ಟು ಕೇಳ್ರಿ. ನಿಮ್ಮ ಆ 10 ಮಕ್ಕಳು ಇರ್ತಾರಲ್ಲ, 10 ಮಕ್ಕಳಲ್ಲಿ ಆ ನೀತಿವಂತರು ಅಲ್ಲ, ನೀತಿವಂತರು ಏನ್ ಮಾಡ್ತಾರೆ ಗೊತ್ತಾ? ಈ ಮಾತು ಕೇಳದವರಿಗೆ ಏನು ಕೂಡ ಅವರಿಗೆ ಸಪ್ಲೈ ಮಾಡೋದಕ್ಕೆ ಅಪ್ಪ ಅಮ್ಮಂದ್ರಿಗೆ ಬಿಡೋದಿಲ್ಲ. ಯಾಕೆ ಗೊತ್ತಾ? ಅಪ್ಪ ಅವನು ಹಂಗ್ ಮಾಡಿದಾನೆ, ಯಾಕೆ ಕೊಡ್ತೀಯ ಹೇಳ್ತಾರ? ಇವತ್ತು ನೀನು ದೇವರ ಮಾತು ಕೇಳದೆ ಇದ್ರೆ, ನೀನು ರೂಪಡಿಸಿದ ವಿಶ್ವಾಸಿಗಳು, ಪಾಸ್ಟರ್ಗಳು, ಅವರೇ ನಿನ್ನ ಆಶೀರ್ವಾದಕ್ಕೆ ಅಡ್ಡಿಯಾಗಿದ್ದಾರೆ. ಹಾಲೆಲೂಯಾ. ಅರ್ಥ ಆಯ್ತಾನೆ ಹೇಳೋದು? ಎಷ್ಟು ಅರ್ಥ ಆಗ್ತಿದೆ ಅಂದ್ರೆ, ನೀನ್ ಎಷ್ಟು ಜನರ ಜೊತೆ ಸಂತೋಷವಾಗಿ ಖುಷಿಯಾಗಿರ್ತೀವೋ ಅವರೆಲ್ಲ ನಿನ್ ಬ್ಲೆಸ್ ಮಾಡಿ, ಒಳ್ಳೆ ವ್ಯಕ್ತಿ, ದೇವರನ್ನ ಆಶೀರ್ವಾದ ಮಾಡ್ಲಿ. ಎಷ್ಟು ಕಷ್ಟದಲ್ಲಿ ಕೈ ಹಿಡಿತಾನೆ.
ಎಂತೆಂತ ಸಂತೈಸ್ತಾರೆ ನಮ್ಮನ್ನ. ನಾವು ಬಿದ್ದು ಹೋಗಿದ್ದೀವಿ, ನಮ್ಮನ್ನ ಮತ್ತೆ ಎಬ್ಬಿಸ್ಕೊಂಡು ಬಂದ್ರು. ಸರ್, ಒಬ್ಬ ವ್ಯಕ್ತಿ ಪ್ರಾರ್ಥನೆ ಮಾಡೋದಕ್ಕೂ 100 ವ್ಯಕ್ತಿ ಪ್ರಾರ್ಥನೆ ಮಾಡೋದಕ್ಕೂ ವ್ಯತ್ಯಾಸವಿದೆ. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ನಿನಗೋಸ್ಕರ 1 ನಿಮಿಷ ಪ್ರಾರ್ಥನೆ ಮಾಡಿದ್ರೆ 100 ವ್ಯಕ್ತಿ 100 ನಿಮಿಷ ಆದ್ರೆ 1.25 ತಾಸು ನೀರಾಗುತ್ತೆ. 1.25 ತಾಸು ಪ್ರಾರ್ಥನೆ ನಿನ್ನ ಭವಿಷ್ಯನೇ ಚೇಂಜ್ ಮಾಡಿಬಿಡುತ್ತೆ. ಅದಕ್ಕೆ ನಾನೇನ್ ಹೇಳೋದು, ಎಲ್ಲರ ಜೊತೆ ಚಂದ ಹೊರಗೊಳಿಚೆ ಹೆಂಗಿದ್ರು ಪರವಾಗಿದ್ದ, ನನಗೆ ಅದಿಲ್ಲ, ಇಲ್ಲಿ ಇದಿರಲ್ಲ, ಎಲ್ಲರೂ ಒಮ್ಮನಸ್ಸಿಂದ ಇರ್ಬೇಕು. ಯಾರು ಕೂಡ ಒಬ್ರಿಗೂ ಗುಣ ಹುಟ್ಟಿದ್ರು ನೀನು ಆಶೀರ್ವಾದ ಕಳ್ಕೊಂಡು 1% ಆಶೀರ್ವಾದ ಕಳ್ಕೊಂಡಿನಿ. 50 ಜನರನ್ನ ನೀನು ಕಳ್ಕೊಂಡಿದ್ರೆ 50% ಆಶೀರ್ವಾದದಿಂದ ಹೋಯ್ತು. ಹಲ್ಲೆಲೂಯಾ. ಯಾಕಂದ್ರೆ ನಿಮ್ಗೆ ಗೊತ್ತಿಲ್ಲ, ಕೆಲವು ವಿಶ್ವಾಸಿಗಳು ಬಹಳ ಕಣ್ಣೀರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಕೆಲವೊಬ್ರು ಬಹಳ ಕಣ್ಣೀರು ಸುರಿಸ್ತಾ ಇದ್ದಾರೆ. ನೀನು ನೋವು ಕೊಡ್ತಿರೋದಕ್ಕೆ, ನೀವು ನೋವು ಕೊಡ್ತಿರೋದಕ್ಕೆ ಅವ್ರು ಕಣ್ಣೀರು ಸುರಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಒಬ್ಬ ಕಣ್ಣೀರಿಗೆ ಆಶೀರ್ವಾದ ತರೋದಿಲ್ಲ. ಖಂಡಿತವಾಗ್ಲೂ ಒಬ್ಬ ವ್ಯಕ್ತಿ ಕಣ್ಣೀರು ನಿನ್ನ ಆಶೀರ್ವಾದ ತರೋದಿಲ್ಲ, ಅದು ನಿನಗೆ ಶಾಪವಾಗಿ ಮಾರ್ಪಡಿಸ್ತದೆ. ನೀನು ಶಾಪಗ್ರಸ್ತನಾಗಿರಬೇಡ. ನಿನ್ನ ಕೈಲಿ ಏನಾಗಿದ್ರು ಪರವಾಗಿಲ್ಲ, ಅವರಿಗೆ ನಿನ್ನ ಕೈತಾ ಇದ್ದ ದೇವರ ವಾಕ್ಯ ಇದೆಯಲ್ಲ ಅದನ್ನೇ ಹಂಚು, ಅದೇ ನಿನಗೆ 1000-100 ವರ್ಷ ಆಯಿಸ್ಕೊಡ್ತದೆ. ನೀನು ಯಾವಾಗ ವ್ಯಕ್ತಿಗಳನ್ನ ನೋವುಪಡಿಸ್ತಾ ಹೋಗ್ತಿಲ್ಲ, ಅವಾಗ ಬೇರೆ ಹೇಳ್ತೀನಿ ನೋಡು, ನೀವು ದೇಶದಲ್ಲಿ ಬಹಿಷ್ಕಾರ ಹೋಗ್ಬಿಡ್ತೀವಿ. ಶಾಪಗ್ರಸ್ತರು. ಕಾಯಿನೇನಾದ ಕೇಳ್ರಿ, ಕಾಯಿನೇನಾದ ಗೊತ್ತಾ? ತನ್ನ ತಮ್ಮನಾದಂತ ಯಾರನು ಹೆಸರೇನು? ಹೇಬೆಲ್. ಸಾರಿ, ಹೇಬೆಲ್ ತನ್ನ ಇಬ್ರು ಅಣ್ಣ ತಮ್ಮರೆ. ಲೇಟ್ ಆಯ್ತಾ? ಮುಗಿಸ್ತೀವಿ. ಇಬ್ರು ಅಣ್ಣ ತಮ್ಮಂದ್ರೆ ಸ್ವಂತ ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದವರು. ಆದ್ರೆ ಹೇಬೇಲನ್ನು ಕೊಡ್ತಿರುವಂತ ಕಾಣಿಕೆ ಕೇಳ್ರಿ, ಹೇಬೇಲನ್ನು ಕೊಡ್ತಿರುವಂತ ಕಾಣಿಕೆ ದೇವರಿಗೆ ಯಥಾರ್ಥವಾಗಿ ಕೊಡ್ತಾ ಇದ್ದ. ಯಾರು? ಹೇಬೇಲ್. ಬಟ್ ತಾಯಿನೂ ಕೂಡ ಕಾಣಿಕೆ ಕೊಡ್ತಾ ಇದ್ದ. ಆದ್ರೆ ದೇವರು ಯಥಾರ್ಥವಾಗಿ ಕೊಟ್ಟಂತ ಹೇಬೇಲ್ ಮೆಚ್ಚಿದ್ರು, ಕಾಯಿನನ್ನು ಮೆಚ್ಚಲಿಲ್ಲ. ಅದಕ್ಕೆ ಏನ್ ಮಾಡ್ದ ಗೊತ್ತಾ? ಕಾಯಿನ್ ಹೋಗಿ ತನ್ನ ತಮ್ಮನ ಕಾರಿ ಕರ್ಕೊಂಡು ಹೋಗಿ ತಲೆ ಮೇಲೆ ಕಲ್ಲು ಹಾಕಿ ಕೊಂದ. ಸ್ವಂತ ತಮ್ಮನನ್ನೇ ಕೊಂದ. ಅದಕ್ಕೆ ಏನಾಯ್ತು ಗೊತ್ತಾ? ಕೇಳ್ರಿ, ಅದಕ್ಕೆ ಏನ್ ನಡೀತು ಗೊತ್ತಾ? ಅವನು ದೇವ್ರು ಕೇಳ್ತಾನೆ, ಅವನಿಗೆ ಕಾಯಿನ್ ನಿನ್ ತಮ್ಮ ಎಲ್ಲಿ ಅಂತ. ನನಗೇನ್ ಗೊತ್ತು, ನನಗೇನ್ ನ್ಯಾಯ ಕಿಟ್ಟಿ ಅಲ್ಲಿ ಅಂತ ದೇವರಿಗೆ. ಅದಕ್ಕೆ ದೇವರು ಮಾಡಿದ ಒಂದೇ ಒಂದು, ನೀನು ಬದುಕಿರುವ ಕಾಲ ಶಾಪಗ್ರಸ್ತನಾಗಿ ಬದುಕಂತ ದೇವರಿಗೆ ಶಪಿಸಿ. ಇಲ್ಲಿರೋ ಯಾರಿಗೂ ಕೂಡ ಶಪಿಸಕ್ ಹೋಗ್ಬೇಡ್ರಿ, ಯಾರಿಗೂ ಕೂಡ ನೋವು ಮಾಡಕ್ ಹೋಗ್ಬೇಡ್ರಿ. ಈ ನಮ್ಮ ಸಭೆ ಒಂದು ಪ್ರೀತಿಯಲ್ಲಿ ತುಂಬಿಕೊಳ್ಳಬೇಕು. ಇಲ್ಲಿ ಬಂದ್ರೆ ಜನ ಸಂತೋಷ ಪಟ್ಟು ಹೋಗ್ಬೇಕು, ಇಲ್ಲಿ ಬಂದ್ರೆ ಜನ ಬಿಡುಗಡೆ ಹೊಂದಿ ಹೋಗ್ಬೇಕು, ಇಲ್ಲಿ ಬಂದ್ರೆ ಜನ ಆಶೀರ್ವಾದ ಹೊಂದಿ ಹೋಗ್ಬೇಕು, ಇಲ್ಲಿ ಬಂದ್ರೆ ಜನ ನನ್ನ ಕಣ್ಣೀರು ನೀಗಿದೆ ಅಂತ ಬಂದು ಹೋಗ್ಬೇಕು. ಹಲ್ಲೆಲೂಯಾ. ನಿಮ್ ಜೀವನ ದೇವರು ಮಾರ್ಪಡಿಸ್ತಾರೆ. ಇಲ್ಲಿ ಕೆಳಗಡೆ ಇದೆ ಒಂದು ಲಾಸ್ಟ್ ಗೊತ್ತಿರೋ ಇದೆಲ್ಲ. ಹೀಗಿರುವಲ್ಲಿ ನಾನು ನನ್ನ ಪಾಪವನ್ನು ಅರಿಕೆ ಮಾಡದೇ ಇದ್ದಾಗ ದಿನವೆಲ್ಲ ನರಳುವುದರಿಂದ ನನ್ನ ಎಲುಬುಗಳು ಸವೆದು ಹೋಗುತ್ತಿದ್ದವು. ಕೇಳ್ರಿ, ನಾನು ನನ್ನ ಪಾಪ ಅರಿಕೆ ಮಾಡದೇ ಇದ್ದಾಗ ನನ್ನ ಎಲುಬುಗಳು, ನನ್ನ ಮಾಂಸ, ನನ್ನ ಎಲ್ಲ ದೇಹ, ನನ್ನ ಜೀವನ ಎಲ್ಲ ಸವಿದು ಹೋಗ್ತಿದ್ವು, ಎಲ್ಲ ನೋವು ಪಡ್ತಿದ್ವು. ಹಲ್ಲೆಲೂಯಾ. ಅದಕ್ಕೆ ಬೇರೆ ಖಂಡಿತವಾಗಲು ನೀವೆಲ್ಲರೂ ಇವತ್ತು ಒಂದು ನಿಮಿಷ ಎಲ್ಲರೂ ಪಾಪರಿಕೆ ಮಾಡ್ರಿ, ಎಲ್ಲರಿಗೆ ತಿಳ್ಕೊಳ್ರಿ. ಇವತ್ತು ಇಲ್ಲಿ ಯಾರ್ಯಾರಿಗೆ ಏನೇನು ನೋವು ಮಾಡಿದಿರೋ ಅವ್ರಿಗೆ ಖಂಡಿತವಾಗ್ಲೂ ಇವತ್ತು ಇಲ್ಲೇ ಆಶೀರ್ವಾದ ಹೊಂದ್ಕೊಂಡು ಹೋಗ್ಬೇಕು. ನೀವು ಇಲ್ಲಿ ಪಾಸ್ಟಿಗೆ ಅವ್ನು ಯಾರಿಗಾದ್ರು ನೋವು ಮಾಡಿದ್ರೆ ನನಗೆ ಗೊತ್ತಿಲ್ಲದೆ ಏನೋ ಮನಸ್ಸಲ್ಲಿ ಅವನದೇ ನಿಮ್ಮದೇನಂತ ಹೇಳಿದ್ರೆ ಖಂಡಿತವಾಗಿ ಬಂದ್ಕೊಂಡು